Hello everyone, good evening. Today on 23rd December, we are trying to discuss email build part. ಇವತ್ತು ತುಂಬಾ ಜಾಸ್ತಿ ಏನೂ ಇರಲ್ಲ. ಇಮೇಲ್ ಬಿಲ್ಡ್ ಇರುತ್ತೆ. ಸೊ ಇಮೇಲ್ ಬಿಲ್ಡ್ ಅಲ್ಲಿ ಏನ್ ಬರುತ್ತೆ? ಸೊ ವಾಟ್ ಆರ್ ದಿ ಸ್ಟ್ಯಾಂಡರ್ಡ್ಸ್ ಯು ಹ್ಯಾವ್ ಟು ಫಾಲೋ? ತುಂಬಾ ಡೀಪ್ ಡೈವ್ ಇರಲ್ಲ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಫಸ್ಟ್, ಸೊ ದಟ್ ಯು ಪೀಪಲ್ ಕ್ಯಾನ್ ವರ್ಕ್ ಅಂಡ್ ಯು ಪೀಪಲ್ ಕ್ಯಾನ್ ಲುಕ್ ಇನ್ ಟು ಇಟ್. ಓಕೆನಾ? ಸೊ ಇಮೇಲ್ ಬಿಲ್ಡ್ ಅಲ್ಲಿ ಏನಾಗುತ್ತೆ? ಸೊ ಟೂಲ್ ಅಲ್ಲಿ ವಿ ಹ್ಯಾವ್ ಆಸ್ ಯು ಪೀಪಲ್ ನೋ ದಟ್ ವಿ ಆರ್ ಲರ್ನಿಂಗ್ ನೋಟ್ಸ್ ಒಂದ್ ಕಡೆ ಸೆಕ್ಯೂರ್ ಆಗಿದೆ. ಸೊ ವೆನ್ ಇಟ್ ಕಮ್ಸ್ ಟು ಇಮೇಲ್ ಬಿಲ್ಡ್ ಮಾಡಿ ನೀವು ನಾರ್ಮಲಿ ಇಮೇಲ್ ಕಳಿಸಿದಾಗ ಏನಾಗುತ್ತೆ? ಶಿಲ್ಪ ಹೇಳಿ. ಜರ್ನಿ ಅಂತ ಇದ್ರೆ ನೋಡಿ. ಥ್ಯಾಂಕ್ ಯು. ಸೊ ಇಮೇಲ್ ಬಿಲ್ಡ್ ಮಾಡೋದಕ್ಕೆ ಆಸ್ ಯೂಶುವಲ್ ವಿ ನೀಡ್ ಸಮ್ ಸ್ಟ್ಯಾಂಡರ್ಡ್ಸ್ ಅಂಡ್ ಮೋರ್. ಈಗ ಸದ್ಯಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಬಿ ಲಾಗಿಂಗ್ ಇನ್ ಟು ದಿ ಟೂಲ್. ಲೈಕ್ this. ಸೊ ಮೇಜರ್ಲಿ ಬರೋದು ಎರಡು ಇಮೇಲ್. ಒಂದು ಟೆಕ್ಸ್ಟ್ ಬೇಸ್ಡ್ ಇಮೇಲ್, ಇನ್ನೊಂದು HTML. ಏನ್ ಡಿಫ್ರೆನ್ಸ್ ಆಗುತ್ತೆ ಇದರಲ್ಲಿ ಟೆಕ್ಸ್ಟ್ ಬೇಸ್ಡ್ ಇಮೇಲ್ ಮತ್ತೆ HTML ಇಮೇಲ್ ಅಲ್ಲಿ? ಸೊ ಟೆಕ್ಸ್ಟ್ ಬೇಸ್ಡ್ ಇಮೇಲ್ ಮಾರ್ಕೆಟರ್ಸ್ ಫೇವರೇಟ್ ಅಲ್ಲ. HTML ಇಮೇಲ್ ಇಸ್ ದಿ ಮಾರ್ಕೆಟರ್ಸ್ ಫೇವರೇಟ್. ಯಾಕೆ ಮಾರ್ಕೆಟರ್ಸ್ ಫೇವರೇಟ್? ಸೊ ಈಗ ನಾವು ಇಮೇಲ್ ಕಳಿಸಿದ ಮೇಲೆ, ಬಿಕಾಸ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಕಾಲ್ಡ್ ಇಮೇಲ್ ಅಂಡ್ ಇಟ್ ಇಸ್ ಬಿನ್ ಸೆಂಟ್. ಸೊ ಕಂಪ್ನಿಗಳು ಇಮೇಲ್ ಕಳಿಸ್ಬೇಕಾದ್ರೆ HTML ಇಮೇಲ್ ಕಳ್ಸಕ್ ಇಷ್ಟಪಡ್ತಾರೆ ಹೊರತು ಟೆಕ್ಸ್ಟ್ ಇಮೇಲ್ ಕಳ್ಸಕ್ ಇಷ್ಟಪಡಲ್ಲ. ಯಾಕೆ ಸರ್ ಅಂದ್ರೆ, ಟೆಕ್ಸ್ಟ್ ಇಮೇಲ್ ಕಳ್ಸಿದ್ರೆ ಇಮೇಲ್ ಓಪನ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಾಗಲ್ಲ. ಆಯ್ತಾ? ಇಮೇಲ್ ಓಪನ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಾಗಲ್ಲ ವೆನ್ ಇಟ್ ಕಮ್ಸ್ ಟು ಯುವರ್ ಟೆಕ್ಸ್ಟ್ ಬೇಸ್ಡ್ ಇಮೇಲ್. HTML ಇಮೇಲ್ ಅಲ್ಲಿ ಏನಾಗುತ್ತೆ? ಯಾಕೆ ಮಾರ್ಕೆಟರ್ಸ್ ಫೇವರೇಟ್ ಅಂದ್ರೆ, ನೀವು ಇಮೇಲ್ ಓಪನ್ ಮಾಡಿದ್ರಾ ಇಲ್ವಾ ಅಂತ ಗೊತ್ತಾಗದೆ HTML ಇಮೇಲ್ ಅಲ್ಲಿ. ಹೆಂಗ್ ಗೊತ್ತಾಗುತ್ತೆ? ದಟ್ಸ್ ದಿ ಕ್ವಶನ್. ಅದನ್ನ ನೋಡ್ತಾ ಬರೋಣ. ಸೊ ನಮಗೆ ಬರೋದು ಎರಡು ಬೇಸಿಕ್ ಇಮೇಲ್, ಒಂದು ಟೆಕ್ಸ್ಟ್ ಇಮೇಲ್ ಬರುತ್ತೆ, ಒಂದು HTML ಇಮೇಲ್ ಬರುತ್ತೆ. ಅದನ್ನ ಟೂಲ್ ಅಲ್ಲಿ ಬಿಲ್ಡ್ ಮಾಡಬೇಕಾದ್ರೆ ವಿ ಹ್ಯಾವ್ ಕಪಲ್ ಆಫ್ ಮೋರ್ ಆಪ್ಷನ್ಸ್ ಅಂಡ್ ಆಕ್ಷನ್ಸ್ ವಿಚ್ ವಿಲ್ ಬಿ ಡೂನ್. ಓಕೆನಾ? ಹೆಂಗ್ ಓಪನ್ ಗೊತ್ತಾಗುತ್ತೆ? ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಟೆಕ್ನಿಕಾಲಿಟಿ ಲೇಟರ್. ಸೊ ಐ ವಿಲ್ ಬಿ ಗೋಯಿಂಗ್ ಇನ್ ಟು ಇಮೇಲ್ ಸ್ಟುಡಿಯೋ, ಇಮೇಲ್ ಅಪ್ಲಿಕೇಶನ್. ಸೊ ಒಂದು ಟೆಕ್ಸ್ಟ್ ಇಮೇಲ್ ಬಿಲ್ಡ್ ಮಾಡ್ತೀನಿ, ಒಂದು HTML ಇಮೇಲ್ ಬಿಲ್ಡ್ ಮಾಡ್ತೀನಿ. ಆಯ್ತಾ? ಸಬ್ಸ್ಕ್ರೈಬರ್ಸ್ ಡೇಟಾ ಎಕ್ಸ್ಟೆನ್ಷನ್. ಈಗ ಡೇಟಾ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಿದ್ರಿಂದ ನಾವು ಯು ಹ್ಯಾವ್ ಫೇರ್ ಇನಫ್ ಐಡಿಯಾ ಅನ್ಕೊಂಡಿದೀನಿ. ಯಾರ್ಯಾರು ಮಿಸ್ ಆಗಿದೆಯೋ ಅಥವಾ ಯಾರು ಗೊತ್ತಿಲ್ವೋ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್, ಯಾರಿಗೇನು ಅರ್ಥ ಆಗಿಲ್ಲ ಅಂತ. ಅಂಡ್ ಕಮಿಂಗ್ ಟು ಪ್ರೀತಿ ಇಸ್ ಅ ನ್ಯೂ ಜಾಯ್ನಿಂಗ್. ಆಯ್ತಾ? ಸೊ ಪ್ರೀತಿ ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಲರ್ನ್ ಟೇಬಲ್ಸ್, ಇಮೇಲ್ ಬಿಲ್ಡ್ ಅಂಡ್ ಆಟೋಮೇಷನ್. ಓಕೆನಾ? ಸೊ ಆಸ್ ಇಟ್ ಈಸ್ ಯುವರ್ ಡೇ ಒನ್. ಸೊ ಫಸ್ಟ್ ದಿನ ಏನು ಗೊತ್ತಾಗದೆ ಇರ್ಬೋದು, ಒಂದ್ ಎರಡು ಮೂರು ಬ್ಯಾಕಪ್ ಸೆಷನ್ ಮತ್ತೆ ಸೆಷನ್ಸ್ಗಳಾದಾಗ ಯುಲ್ ಗೆಟ್ ಅ ಫೇರ್ ಇನಫ್ ಐಡಿಯಾ. ಅದ್ರ ಮೇಲೆ ವಿಲ್ ಟ್ರೈ ಟು ವರ್ಕ್ ಅಂಡ್ ಡಿಸೈಡ್. ಓಕೆನಾ? ಕೇಳಿಸ್ಕೊಳ್ಳಿ, ವಿಡಿಯೋಸ್ ಕೊಡ್ತೀನಿ, ವಿಡಿಯೋಸ್ ನೋಡಿ. ರೆಗ್ಯುಲರ್ ಸೆಷನ್ಸ್ ಆಗುತ್ತೆ, ವಿಲ್ ಟ್ರೈ ಟು ಡಿಸೈಡ್ ಆನ್. ಸೊ ಇಮೇಲ್ ಬಿಲ್ಡ್ ಮಾಡಬೇಕಾದ್ರೆ ವಿಲ್ ಬಿ ಇನ್ ಕಂಟೆಂಟ್ ಬಿಲ್ಡರ್. ಈಗ ನಾನು ಇಮೇಲ್ ಸ್ಟುಡಿಯೋಲಿ ಕಂಟೆಂಟ್ ಬಿಲ್ಡರ್ ಅಲ್ಲಿ ಇದ್ದೀನಿ. ದಟ್ ಇಸ್ ಕಂಟೆಂಟ್ ಆ್ಯಪ್. ಸೊ ಟೂಲ್ ತುಂಬಾ ಸ್ಲೋ ಇರೋದ್ರಿಂದ ಯು ಹ್ಯಾವ್ ಟು ಬೇರ್ ವಿತ್ ಗೆಟ್ಸ್ ಲೋಡೆಡ್. ಓಕೆನಾ? ಸೊ ಈಗ ನಾನು ಐ ಹ್ಯಾವ್ ಕಪಲ್ ಆಫ್ ಫೋಲ್ಡರ್ಸ್. ಇಲ್ಲ ಅಂದ್ರೆ ನಾನು ಇವತ್ತೊಂದು ನನ್ನ ಫೋಲ್ಡರ್ ಮಾಡ್ಕೊತೀನಿ. ಸೊ ಪ್ರಸಾದ್ ಅಂತ ಫೋಲ್ಡರ್ ಮಾಡ್ಕೊಂಡಿದ್ದೀನಿ.
ಸೊ ಐ ವಿಲ್ ಬಿ ಗೋಯಿಂಗ್ ವಿತ್ ವೆರಿ ಸಿಂಪಲ್ ಇಮೇಲ್ ಬಿಲ್ಡ್ ಟುಡೇ. 2 ಇಮೇಲ್ ಬಿಲ್ಡ್ ಮಾಡ್ತೀನಿ, 2 ಇಮೇಲ್ ಸೆಂಡ್ ಮಾಡ್ಕೋತೀನಿ. 2 ಇಮೇಲ್ ಸೆಂಡ್ ಮಾಡಿದ ಮೇಲೆ ಏನಾಗುತ್ತೆ ಅಂತ ಒಂಚೂರು ನೋಡೋಣ. ಸೊ ಐ ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಸಿಂಪಲ್ ಸಬ್ಜೆಕ್ಟ್ ಲೈನ್. ನಾರ್ಮಲ್ ನಿಮ್ಮ ಫ್ರೆಂಡ್ಸ್ಗೆ ಹೆಂಗೆ ಇಮೇಲ್ಗೆ ಹೋಗ್ಬಿಟ್ಟು ಕಂಪೋಸ್ ಬಟನ್ ಕ್ಲಿಕ್ ಮಾಡಿ, ಸೊ ಇನ್ಬಾಕ್ಸ್ ಹೋಗ್ತೀರಾ, ಕಂಪೋಸ್ ಕ್ಲಿಕ್ ಮಾಡ್ತೀರಾ, ಸೊ ಇಲ್ಲಿ ಸ್ಪೆಸಿಫೈ ದಿ 2 ಸಬ್ಜೆಕ್ಟ್ ಲೈನ್ ಅಲ್ಲಿ ಇದನ್ನ ಹಿಂಗೆ ಹಾಕ್ಬಿಟ್ಟು ಕಳಿಸ್ತೀರಾ, ಅಷ್ಟೇ ಸಿಂಪಲ್ ಆಗಿ ಇಮೇಲ್ ಬಿಲ್ಡ್ ಮಾಡಿ ಕಳಿಸ್ತೀವಿ ಇವತ್ತು. ಆಯ್ತಾ, ವಿತ್ ಇನ್ ದಿ 2. ಸೊ ಇಮೇಲ್ ಅಪ್ಲಿಕೇಶನ್ ಅಲ್ಲಿ ಕಂಟೆಂಟ್ ಬಿಲ್ಡರ್ ಇಮೇಲ್ ಸ್ಟುಡಿಯೋ ಇದೀನಿ. ಇದಲ್ಲದೆ ಯು ಕ್ಯಾನ್ ಬಿಲ್ಡ್ ಅನ್ ಇಮೇಲ್ ಇನ್ ಕಂಟೆಂಟ್ ಬಿಲ್ಡರ್. ಏನ್ ಡಿಫ್ರೆನ್ಸ್? ಇನಿಷಿಯಲಿ ಅಂತೂ ಏನೂ ಡಿಫ್ರೆನ್ಸ್ ಇರಲ್ಲ ನಿಮಗೆ. ಆಸ್ ಇನ್ ವೆನ್ ಯು ಪ್ರೋಗ್ರೆಸ್ ದೇರ್ ಆರ್ ಸಮ್ ಮೈನರ್ ಡಿಫ್ರೆನ್ಸಸ್. ಆ ಮೈನರ್ ಡಿಫ್ರೆನ್ಸ್ ಕಲಿಬೇಕಾಗುತ್ತೆ. ನೀವು ಇಮೇಲ್ ಸ್ಟುಡಿಯೋಲಿ ಇದ್ದು ಇಮೇಲ್ ಬಿಲ್ಡ್ ಮಾಡಿದ್ರು, ಕಂಟೆಂಟ್ ಬಿಲ್ಡರ್ ಇದ್ದು ಇಮೇಲ್ ಬಿಲ್ಡ್ ಮಾಡಿದ್ರು ಏನು ಡಿಫ್ರೆನ್ಸ್ ಇಲ್ಲ ಇನಿಷಿಯಲಿ. ಓಕೆನಾ? ಸೊ ಈಗ ನಾನು ಇಮೇಲ್ ಸ್ಟುಡಿಯೋಲಿ ಕಂಟೆಂಟ್ ಬಿಲ್ಡರ್ ಅಲ್ಲಿ ಇದ್ದೀನಿ. ಸೊ ಶೇರ್ಡ್ ಅಂತ ಇದೆ, ಲೋಕಲ್ ಇದೆ. ಸದ್ಯಕ್ಕೆ ಶೇರ್ಡ್ ಬಗ್ಗೆ ನಮ್ಗೆ ಏನು ಕೆಲಸ ಇರಲ್ಲ. ಸೊ ಲೆಟ್ಸ್ ಗೋ ವಿತ್ ಲೋಕಲ್. ಸೊ ಐ ವಿಲ್ ಗೋ ವಿತ್ ಮೈ ಫೋಲ್ಡರ್. ಇಲ್ಲಿ ನಾನು 2 ಇಮೇಲ್ ಬಿಲ್ಡ್ ಮಾಡ್ತೀನಿ. ಸೊ ಬೆಸ್ಟ್ ಪ್ರಾಕ್ಟೀಸ್ ಏನು, ಹೆಸರು ಕೊಡಬೇಕು. ಸೊ ಐ ವಿಲ್ ಬಿ ಗೋಯಿಂಗ್ ವಿತ್ ದಿಸ್ ನೇಮ್, ವೆಲ್ಕಮ್ ಇಮೇಲ್ ಟೆಕ್ಸ್ಟ್. ಇವತ್ತಿನ ಡೇಟ್ ನಾನು ಯೂಶಲಿ ಡೇಟ್ ಫಾರ್ಮ್ಯಾಟ್ ಫಾಲೋ ಮಾಡೋದು US. ಫಸ್ಟ್ ಮಂತ್ ಹೇಳ್ತೀನಿ, ಆಮೇಲೆ ಡೇಟ್ ಹೇಳ್ತೀನಿ, ಆಮೇಲೆ ಇಯರ್ ಹೇಳ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋಡ್ ಬೈ ಯೋರ್ ನೇಮ್. ಆಯ್ತಾ? ಇದು ಒಂದು ಇಮೇಲ್ ಬಿಲ್ಡ್ ಮಾಡ್ತೀನಿ. ಸೆಕೆಂಡ್ ಇಮೇಲ್ ವೆಲ್ಕಮ್ ಇಮೇಲ್ ವಿಚ್ ಇಸ್ HTML. ಇದು ಹೆಸರು ಅಷ್ಟೇನೆ, ಇಟ್ಸ್ ನಾಟ್ ಅ ಸಬ್ಜೆಕ್ಟ್ ಲೈನ್. 2 ಇಮೇಲ್. ಸೊ ಲೆಟ್ಸ್ ಗೋ ವಿತ್ ದಿ ಫಸ್ಟ್ ಒನ್. ಆಯ್ತಾ? ವೆಲ್ಕಮ್ ಇಮೇಲ್ ಟೆಕ್ಸ್ಟ್ December 23, 2024 ಚಂದ್ರ. ಸೊ ಚಂದ್ರ ಅಲ್ಲ, ಈಗ ಪ್ರಸಾದ್ ಮಾಡ್ತಾ ಇದ್ದೀನಿ ಬೇರೆ ಫೋಲ್ಡರ್ ಅಲ್ಲಿ. ಆಯ್ತಾ? ಈಗ ಸಿಂಪಲ್ ಆಗಿ ಇಮೇಲ್ ಬಿಲ್ಡ್ ಮಾಡಿ ವಿಲ್ ಸೆಂಡ್ ಇಟ್. ಸೊ ವಿತ್ ಸಬ್ಜೆಕ್ಟ್ ಏನೇನು ಅಂತ ಹೇಳ್ತೀನಿ, ಅದು ನೋಡ್ತಾ ನೀವು ಮಾಡಿಕೊಂಡ್ರೆ ಸಾಕು. ಸೊ ಐ ಹ್ಯಾವ್ ದಿಸ್ ಥಿಂಗ್. ಸೊ ಕ್ರಿಯೇಟ್. ಈಗ ಸ್ಕ್ರೀನ್ ಅಲ್ಲಿ ರೈಟ್ ಟಾಪ್ ಅಲ್ಲಿ ಕ್ರಿಯೇಟಿವ್. ಸೊ ದೇರ್ ಆರ್ ಮೋರ್ ಆಪ್ಷನ್ಸ್. ನಾವು ಇವತ್ತು ಇಮೇಲ್ ಮೆಸೇಜ್ ಕ್ರಿಯೇಟ್ ಮಾಡ್ತೀವಿ. ಇಮೇಲ್ ಮೆಸೇಜ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೆ 3 ಸ್ಕ್ರೀನ್ ಇದೆ. ಮೊದಲನೇ ಸ್ಕ್ರೀನ್ ಡಿಫೈನಿಂಗ್ ದಿ ಪ್ರಾಪರ್ಟೀಸ್, ವಿಚ್ ಇಸ್ ಈ ಬ್ಲೂ ಲೈನ್ ನ ಫಾಲೋ ಮಾಡಿ. ಆಮೇಲೆ ಕಂಟೆಂಟ್ ಆಡ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಆಮೇಲೆ ಇಮೇಲ್ ಕಳಿಸಿ. ಸೊ ಕ್ರಿಯೇಟ್ ಇಮೇಲ್ ಆಪ್ಷನ್ ಅಲ್ಲಿ ನಿಮ್ಮ ಹತ್ರ 4 ಆಪ್ಷನ್ ಇದೆ. ಟೆಂಪ್ಲೇಟು, HTML, ಟೆಕ್ಸ್ಟ್, ಎಕ್ಸಿಸ್ಟಿಂಗ್. ಟೆಂಪ್ಲೇಟು ಮತ್ತೆ ಎಕ್ಸಿಸ್ಟಿಂಗ್ ಎಕ್ಸ್ಪ್ಲೋರ್ ಮಾಡೋಣ. ಟೆಕ್ಸ್ಟ್ ಇಮೇಲ್ ಬಿಲ್ಡ್ ಮಾಡ್ತೀವಿ. ಸೊ ನೇಮ್ ಏನು ಕೊಡಬೇಕು? ಪ್ರಿಫರಬಲಿ ನಾನು ಟೈಪ್ ಮಾಡ್ಕೋತೀನಿ ಯಾವಾಗಲೂ. ಇದು ಟೂಲಲ್ಲಿ ಕೊಡ್ತಾರೋ ನೇಮ್ ಅಂತ ಎಲ್ಲಾದ್ರೂ ನೋಡಿ ನೀವು ಟೂಲಲ್ಲಿ. ಇದು ನಿಮಗೆ, ನಾಟ್ ಫಾರ್ ದಿ ಆಕ್ಚುಯಲ್ ಸೆಂಟ್. ಆಯ್ತಾ? ಇದು ನೀವು ರೆಕಗ್ನೈಸ್ ಮಾಡ್ಕೊಳ್ಳೋಕ್ಕೆ, ಓ ಈ ಹೆಸರಲ್ಲಿ ಇದೆ ಅಂತ. ಫಸ್ಟ್ ಹೆಸರು ಕೊಡ್ತೀನಿ. ಟೆಕ್ಸ್ಟ್ ಓನ್ಲಿ ಇಮೇಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ರೈಟ್ ಟಾಪ್ ಅಲ್ಲಿ ಸೇವ್ ಇದೆ, ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಹೋಗ್ತೀನಿ. ಬೆಸ್ಟ್ ಪ್ರಾಕ್ಟೀಸ್ ಫಾಲೋ ಮಾಡಿ. ಈಗ ಸಿಂಪಲ್, ನೀವು ಹೆಂಗೆ ಜಿಮೇಲ್ ಅಲ್ಲಿ ಹೋಗಿ ಕಂಪೋಸ್ ಮಾಡಿ ಸಬ್ಜೆಕ್ಟ್ ಲೈನು ಬಾಡಿ ಕೊಟ್ಬಿಟ್ಟು ಕ್ರಿಯೇಟ್ ಮಾಡ್ತೀರೋ ಅಷ್ಟೇ ಸಿಂಪಲ್ ಆಗಿ ಇಲ್ಲಿ ಸಬ್ಜೆಕ್ಟ್ ಕೊಡ್ತೀವಿ, ವೆಲ್ಕಮ್ ಟು SFMC ಅಷ್ಟೇ. ಆಮೇಲೆ ಇಲ್ಲಿ ಬಾಡಿ ಬರುತ್ತೆ. ಹಾಯ್, ಬೇಕು ಅಂದರೆ ಹೆಸರು ಹಾಕೊಳ್ಳಿ, ಇಲ್ಲ ಅದನ್ನು ಡೈನಮಿಕ್ ಮಾಡ್ಬೋದು, ಅದು ಮುಂದೆ ಕಲಿತಾ ಹೋಗೋದು. ಸೊ ಹಾಯ್, ವೆಲ್ಕಮ್ ಟು SFMC, ರಿಗಾರ್ಡ್ಸ್ SFMC. ಆಯ್ತಾ? ಇದು ನೀವು ಕಳಿಸ್ತಲ್ಲ, ಟೀಮ್ ಕಳಿಸ್ತಾರೆ. ಏನ್ ಬೇಕಾದ್ರೂ ಕಂಟೆಂಟ್ ಕೊಡಿ. ಈಗ ಅಜೆಂಡಾ ಇಸ್ ನಾಟ್ ಆನ್ ಕಂಟೆಂಟ್, ಇಟ್ ಇಸ್ ಅಜೆಂಡಾ ಟು ಅಂಡರ್ಸ್ಟ್ಯಾಂಡ್ ಟೆಕ್ಸ್ಟ್ ಇಮೇಲ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ, HTML ಇಮೇಲ್ ಹೆಂಗ್ ಕ್ರಿಯೇಟ್ ಮಾಡಿ. ಸೊ ಸೇವ್ ಮಾಡ್ತೀನಿ. ಸೊ ಈ ಇಮೇಲ್ ಅಲ್ಲಿ ನಾನು ಟೆಸ್ಟ್ ಮಾಡೋ ಅಂತ ಯಾವುದೇ ರೀತಿಯಾದಂಥ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ನೀವು ಸೇವ್ ಮಾಡಿ ನೆಕ್ಸ್ಟ್ ಹೋದ್ರೂ ಪ್ರಿವ್ಯೂ ಅಂಡ್ ಟೆಸ್ಟ್ ಅಲ್ಲಿ ಏನೂ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಡೈನಮಿಕ್ ಕಂಟೆಂಟ್ಸ್ ಇಲ್ಲದೆ ಇರೋದ್ರಿಂದ ಸೊ ವಿ ನೀಡ್ ನಾಟ್ ಈವನ್ ಹ್ಯಾವ್ ಟು ಟೆಸ್ಟ್ ದಿಸ್. ಟೆಸ್ಟಿಂಗ್ಗೆ ನಾವು ಸಪ್ರೇಟ್ ಆಗಿ ತೊಗೊಳೋಣ. ಸೊ ಟೆಕ್ಸ್ಟ್ ಇಮೇಲ್ ರೆಡಿ ಆಯಿತು. ಸೇವ್ ಅಂಡ್ ಎಕ್ಸಿಟ್ ಮಾಡ್ತೀನಿ. ಸೇಮ್ ಪ್ರೋಸೆಸ್ ಅಲ್ಲಿ ರೈಟ್ ಟಾಪ್ ಅಲ್ಲಿ ಕ್ರಿಯೇಟ್, ಫಸ್ಟ್ ಆಪ್ಷನ್ ಇಮೇಲ್ ಮೆಸೇಜ್, ಕ್ರಿಯೇಟ್ ಇಮೇಲ್ ಆಪ್ಷನ್ ಅಲ್ಲಿ ಕ್ರಿಯೇಟ್, ಸೆಲೆಕ್ಟ್ ಕ್ರಿಯೇಷನ್ ಆಪ್ಷನ್, ಇದರಲ್ಲಿ HTML. ಅದು ನೇಮ್ ಕೊಡ್ತೀನಿ.
ಆ್ಯಂಡ್ ನೆಕ್ಸ್ಟ್. ಈಗ ಈಗ ನೀವು ಸ್ಕ್ರೀನ್ ನೋಡಿದ್ರೆ ನಿಮ್ಗೆ ಮತ್ತೆ ಏನು ಅಂತ ಡಿಫ್ರೆನ್ಸ್ ಕಾಣಿಸಲ್ಲ. ಸಿಂಪಲ್. ಇಲ್ಲಿ ಸಬ್ಜೆಕ್ಟ್ ಲೈನ್ ಇದೆ, ಇಲ್ಲಿ ಬಾಡಿ ಇದೆ. ಹಾಯ್, ವೆಲ್ಕಮ್ ಟು SFMC ಟ್ರೈನಿಂಗ್. ಸೊ ಹೋಗ್ತಾ ಹೋಗ್ತಾ ಇದು ಕಾಂಪ್ಲೆಕ್ಸ್ ಆಗುತ್ತೆ. ಇಲ್ಲಿ ಟೈಟಲ್ಸ್, ಪ್ರೀ ಹೆಡರ್ ಅಂದ್ರೆ ಏನು, ಡೋಂಟ್ ವರಿ. ಸೊ ಸಬ್ಜೆಕ್ಟ್ ಲೈನ್ ರೆಡಿ ಆಯಿತು. ಈಗ ಹಾಯ್, ವೆಲ್ಕಮ್ ಟು SFMC ಟ್ರೈನಿಂಗ್. ಇನಿಷಿಯಲಿ ಫಸ್ಟ್ ನೋಡಿದಾಗ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಥ್ಯಾಂಕ್ಸ್ SFMC. ಓಕೆನಾ? ವೆರಿ ಗುಡ್. ಸೊ ನನ್ನ ಹತ್ರ ಒಂದು HTML ಇಮೇಲ್ ಇದೆ, ಒಂದು ಟೆಕ್ಸ್ಟ್ ಇಮೇಲ್ ಇದೆ. ಸೊ ಯಾವಾಗಲೂ ಇಮೇಲ್ ಕಳಿಸ್ಬೇಕಾದ್ರೆ ವಿ ನೀಡ್ 3 ಬೇಸಿಕ್ ಕಾಂಪೊನೆಂಟ್ಸ್. ಬೇಸಿಕಲಿ ನೀವು ನಾರ್ಮಲ್ ಇಮೇಲ್ ಕಳಿಸ್ತೀನಿ ಅಂದ್ರೆ ನಿಮಗೆ ಫ್ರಮ್ ಬೇಕು, ಟು ಬೇಕು, ಸಬ್ಜೆಕ್ಟ್ ಲೈನ್ ಆ್ಯಂಡ್ ಬಾಡಿ ಬೇಕು. ಆಯ್ತಾ? ಫ್ರಮ್ ಟೂಲು ಅದೇನು ಅಂತ ಹೇಳ್ತೀನಿ ನಾನು. ಟು ವಿಲ್ ಬಿ ಯೋರ್ ಇಮೇಲ್ ಅಡ್ರೆಸ್, ಸಬ್ಜೆಕ್ಟ್ ಲೈನ್ ಬಾಡಿ ರೆಡಿ ಇದೆ. ಈಗ ಇಮೇಲ್ ಕಳಿಸ್ಬೋದಾ? ಸೊ ಇವತ್ತು ಜಸ್ಟ್ ಫಾರ್ ರೆಫರೆನ್ಸ್ ಪರ್ಪಸ್ ಸುಮಾರು ಜನ ನೋಡಿಲ್ದೇ ಇರೋದ್ರಿಂದ ನನಗೆ ಟೇಬಲ್ ಬೇಕು. SQL ಅಲ್ಲಿ ಟೇಬಲ್ ಹೇಳಿದಂಗೆ. ಸೊ ಐ ನೀಡ್ ಅ ಟೇಬಲ್. ಸೊ ಮತ್ತೆ ನನಗೆ ಪ್ರಸಾದ್ ಅಂತ ಫೋಲ್ಡರ್ ಬೇಕು. ಪ್ರಸಾದ್ ಫೋಲ್ಡರ್ ಇದೆ. ಪ್ರಸಾದ್ ಅಲ್ಲಿ ಮಾಸ್ಟರ್ ಇಲ್ಲ. ಸೊ ಐ ಬಿ ಕ್ರಿಯೇಟಿಂಗ್ ಒನ್. ಸೊ ಹೆಂಗ್ ಕ್ರಿಯೇಟ್ ಮಾಡಬೇಕು? ಟೇಬಲ್ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ ನಾನು. ಮಾಸ್ಟರ್ ಅಂಡರ್ಸ್ಕೋರ್ ನಿಮ್ಮ ಹೆಸರು ಇರಬೇಕು. ಈ ಟೇಬಲ್ ಅಲ್ಲಿ ವಿ ಶುಡ್ ಹ್ಯಾವ್ ದೀಸ್ 3 ಫೀಲ್ಡ್ಸ್: ಸಬ್ಸ್ಕ್ರೈಬರ್ ಕೀ, ಇಮೇಲ್ ಅಡ್ರೆಸ್ ಮತ್ತೆ ಫಸ್ಟ್ ನೇಮ್. ಈ 3 ಇರಬೇಕು. ಓಕೆನಾ? ಸೊ ಇದನ್ನ ಪ್ರಿಫರಬಲಿ ಮತ್ತೆ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಇದು ನಮ್ಮ ರೆಸಿಪಿಯೆಂಟ್ಸ್. ಇದು ರೆಸಿಪಿಯೆಂಟ್ಸ್ ಅಂದ್ರೆ 2 ಯಾರಿಗೆ ಕಳಿಸ್ಬೇಕು ಅಂತ. ಆ್ಯಂಡ್ ನಾವು ಯು ಶುಡ್ ಸ್ಟಾರ್ಟ್ ಥಿಂಕಿಂಗ್. ಈಗ ನೀವು ಯಾರು ಇಮೇಲ್ ಕಳಿಸ್ತಾ ಇರೋದು ನಿಮ್ಗೋಸ್ಕರ, ನಿಮ್ಮ ಕೊಲೀಗ್ಸ್ಗೋಸ್ಕರ ಅಥವಾ ನಿಮ್ಮ ಫ್ರೆಂಡ್ಗಲ್ಲ. ನೀವು ಇಮೇಲ್ ಕಳಿಸ್ತಾ ಇರೋದು ಒಂದು ಕಂಪ್ನಿಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ, ಅದರಿಂದ ಇಮೇಲ್ ಹೋಗ್ಬೇಕಾಗಿರೋದ್ರಿಂದ. ಸಬ್ಸ್ಕ್ರೈಬರ್ ಕೀ ಅಂದ್ರೆ ಏನು? ಇಮೇಲ್ ಅಡ್ರೆಸ್ ಅಲ್ಲಿ ಏನು ಕೊಡಬೇಕು, ಫಸ್ಟ್ ನೇಮ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನು ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು. ಸಿನ್ಸ್ ಟ್ರೈನಿಂಗ್ ಆಗಿರೋದ್ರಿಂದ ಈ ಹೆಸರು SQL ಗೊತ್ತಿರೋರಿಗೆ ಕೀಪ್ ಇಟ್ ವೆರಿ ಸಿಂಪಲ್. ಇದೊಂದು ಟೇಬಲ್ ಅಷ್ಟೇ. ಹೆಸರು ಮಾಸ್ಟರ್ ಅಂಡರ್ಸ್ಕೋರ್ ನಿಮ್ಮ ನೇಮ್ ಇರುತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ ಕೀ ಇರಬೇಕು, ಇಮೇಲ್ ಅಡ್ರೆಸ್ ಮತ್ತೆ ಈ ಫೀಲ್ಡ್ಸ್. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವ್ರಿಗೆ ರೀಕ್ಯಾಪ್ ಆಗುತ್ತೆ. ಸೊ ಫಸ್ಟು ನಿಮ್ಮ ಫೋಲ್ಡರ್ಗೆ ಹೋಗ್ತೀರಾ, ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡ್ತೀರಾ, ಆ್ಯಂಡ್ ರೈಟ್ ಟಾಪಲ್ಲಿ ಕ್ರಿಯೇಟ್ ಮಾಡ್ತೀರಾ. ಪ್ರಾಬ್ಲಿ ಶಿ ಇಸ್ ಗಾಟ್, ದಟ್ ಇಸ್ ಗಾಟ್ ಕನಿಕಾ ಇಸ್ ಗಾಟ್. ಸೊ ಸ್ಟ್ಯಾಂಡರ್ಡ್ ಡೇಟ್ ಹಾಕಿ. ಇನ್ನೆರಡೇನು? ಸೊ ಸೆಷನ್, ಫಸ್ಟ್ ಸೆಷನ್ ಬರ್ತಾ ಇರೋರಿಗೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್. ಸೊ ಹೆಸರು ಕೊಡ್ತೀರಾ, ಇಮೇಲ್ ಕಳಿಸ್ತೀವಿ ಅದಕ್ಕೆ ಸೆಂಡಬಲ್ ಮಾಡಿ. ಈ ಟೇಬಲ್ಗೆ ಇಮೇಲ್ ಹೋಗುತ್ತೆ. ಎಕ್ಸ್ಟರ್ನಲ್ ಕೀ ತಲೆಗೆಡಿಸ್ಕೊಬಿಡಿ, ಡಿಸ್ಕ್ರಿಪ್ಷನ್ ತಲೆಗೆಡಿಸ್ಕೊಬಿಡಿ, ಸ್ಟ್ಯಾಂಡರ್ಡ್ ಡೇಟಾ ಟೈಪ್ ನೆಕ್ಸ್ಟ್. ಸೆಕೆಂಡ್ ಸ್ಕ್ರೀನು ನಾನು ಇವತ್ತರೆಗೂ ಯಾರಿಗೂ ಎಕ್ಸ್ಪ್ಲೇನ್ ಮಾಡಿಲ್ಲ, ಅಂದರೆ ಈಗ ಟ್ರೈನಿಂಗ್ ಶುರು ಆಗಿರೋರಿಗೆ. ಸೊ ಡೇಟಾ ರಿಟೆನ್ಷನ್ ಪಾಲಿಸಿ ಬೈ ಡಿಫಾಲ್ಟ್ ಆಫ್ ಇರುತ್ತೆ, ಅದನ್ನ ಹಂಗೆ ಬಿಟ್ಬಿಡಿ. ಏನು ಮಾಡುತ್ತೆ ಅಂತ ಅಡ್ವಾನ್ಸ್ ಲೆವೆಲ್ ಕ್ಲಿಯರ್. ಈಗ ನೀವೊಂದು ಟೇಬಲ್ ಕೊಡಬೇಕಾಗಿರೋ ಫೀಲ್ಡ್ಸ್: ಸಬ್ಸ್ಕ್ರೈಬರ್ ಕೀ, ಇಮೇಲ್ ಅಡ್ರೆಸ್ ಆ್ಯಂಡ್ ಫಸ್ಟ್. ಈ 3 ಫೀಲ್ಡ್ ಇದೆ. ಡೇಟಾ ಟೈಪಲ್ಲಿ ಟೆಕ್ಸ್ಟ್ 254 ಇರಬೇಕು. ಯಾಕೆ? ಮತ್ತೆ ಆನ್ಸರ್ ಆಮೇಲೆ ಮಾಡಿ. ಇಮೇಲ್ ಅಡ್ರೆಸ್ ಡೇಟಾ ಟೈಪು ಇಮೇಲ್ ಅಡ್ರೆಸ್ಸೇ ಇರಬೇಕು, ಇಲ್ಲ ಅಂದರೆ ಇಮೇಲ್ ಹೋಗಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೇಮ್ ಟೆಕ್ಸ್ಟ್ 50 ಇರುತ್ತೆ. ಇಲ್ಲಿ ಯಾವುದು ಸದ್ಯಕ್ಕೆ ಏನು ಪ್ರೈಮರಿ ಕೀನು ಕೊಡಬೇಡಿ, ನಲ್ಲಬಲ್ಲು ಕೊಡಬೇಡಿ ಸದ್ಯಕ್ಕೆ. ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಸಬ್ಸ್ಕ್ರೈಬರ್ ಕೀ ತೋರಿಸಿ. ಇದೇನಿಗೆ ತಗೋಬೇಕು? ಒನ್ಸ್ ಅಗೇನ್ ಕ್ವಶನ್ ಮಾರ್ಕ್ ವಿಚ್ ಯು ವಿಲ್ ಲರ್ನ್ ಲೇಟರ್. ಇವತ್ತಿನ ಅಜೆಂಡಾ ಇಮೇಲ್ ಬಿಲ್ಡು, ಆಮೇಲೆ ಇಮೇಲ್ ಕಳಿಸೋದು. ಇಮೇಲ್ ಕಳಿಸಿದ ಮೇಲೆ ಏನಾಗುತ್ತೆ, ಲುಕ್ ಇನ್ ಟು ಇಟ್. ಸಬ್ಸ್ಕ್ರೈಬರ್ ಕೀ ಇದೆ, ಇಮೇಲ್ ಅಡ್ರೆಸ್ ಇದೆ, ಫಸ್ಟ್ ನೇಮ್ ಇದೆ, ಆಲ್ ಗುಡ್. ಸಬ್ಸ್ಕ್ರೈಬರ್ ಕೀ ಜೊತೆ ರಿಲೇಟ್ ಮಾಡ್ತಾ ಇದ್ದೀವಿ. ಯಾಕೆ ರಿಲೇಟ್ ಮಾಡಬೇಕು ನೋಡೋಣ. ಸೊ ಅದನ್ನ ಸ್ಪೆಸಿಫಿಕ್ ಆಗಿ ತಗೋತೀನಿ. ಸದ್ಯಕ್ಕೆ ಇಮೇಲ್ ಸೆಂಡ್ ಅಷ್ಟೇ ಅಜೆಂಡಾ. ಸೊ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಮೌಸ್ ತಗೋತೀನಿ. ಸೊ ಕೀಪ್ ಇನ್ ಮೈಂಡ್, ಕ್ರಿಯೇಟ್ ಬಟನ್ ಕ್ಲಿಕ್ ಮಾಡಿ. ಸೊ ರಿಲೇಶನ್ಶಿಪ್
ಇಲ್ಲ, ಈ ಸಬ್ಸ್ಕ್ರೈಬರ್ ಕೀನೇ ತಗೋಬೇಕು, ಚೇಂಜ್ ಮಾಡ್ತೀನಿ ಈಗ. ಡೇಟಾ ಎಕ್ಸ್ಟೆನ್ಷನ್ ಅಥವಾ ಟೇಬಲ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಟೈಪ್ ಕಾಣಿಸ್ತಾ ಇದೆ, ಯೂಸ್ ಫಾರ್ ಸೆಂಡಿಂಗ್ ಎಸ್ ಇದೆ, ಇಮೇಲ್ ಅಡ್ರೆಸ್ ಇದೆ. ಐ ಡೋಂಟ್ ವಾಂಟ್ ಇಮೇಲ್ ಅಡ್ರೆಸ್, ಇಟ್ ಶುಡ್ ಬಿ ಸಬ್ಸ್ಕ್ರೈಬರ್. ಸೇವ್ ಮೋಸ್ಟ್. ಓಕೆ, ದಿಸ್ ಇಸ್ ಗುಡ್. ಈಗ ಇಮೇಲ್ ಕಳಿಸೋದು ಯಾರಿಗೆ? ನಾನು ಇಮೇಲ್ ಕಳಿಸ್ಬೇಕಾಗಿರೋದು chandra.prasad.raju.yadav@gmail. ಫಸ್ಟ್ ನೇಮ್ ಹಾಕೋತೀನಿ, ನಿಮ್ ರೆಫರೆನ್ಸ್ ಬರೀತಾ ಇದ್ದೀನಿ. ಸಬ್ಸ್ಕ್ರೈಬರ್ ಕೀ ವಿಲ್ ಬಿ ದಿ ಸೇಮ್ ಪರ್ಸನ್ಸ್ ಇಮೇಲ್ ಅಡ್ರೆಸ್ ಬಟ್ @gmail.com ಅಥವಾ @yahoo.com ಮುಂಚೆ ಇರೋದನ್ನ ಸಬ್ಸ್ಕ್ರೈಬರ್ ಕೀ ಮಾಡ್ಕೋತೀವಿ. ಯಾಕೆ? ಅದು ಕಂಪ್ನಿ ಡಿಸೈಡ್ ಮಾಡುತ್ತೆ. ಸದ್ಯಕ್ಕೆ ಟ್ರೈನಿಂಗ್ ಅಲ್ಲಿ ಇರೋದ್ರಿಂದ ನಾನು ಡಿಸೈಡ್ ಮಾಡ್ತೀನಿ. ಸೊ ಈ 3 ಇನ್ಫಾರ್ಮೇಶನ್ ರೆಡಿ ಇದೆ. ಈಗೇನ್ ಮಾಡ್ಬೇಕು? ಆಬ್ವಿಯಸ್ಲಿ ಈ ಟೇಬಲ್ ಅಲ್ಲಿ ಕೂರಿಸ್ಬೇಕು. ಸೊ ಇಮೇಲ್ ಸ್ಟುಡಿಯೋ ಇಲ್ಲಿ ಡೇಟಾ ಎಕ್ಸ್ಟೆನ್ಷನ್ ಟೇಬಲ್ನ ನಾವಿಲ್ಲಿ ಡೇಟಾ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಕೆಲವರು ಡಾಟಾ ಎಕ್ಸ್ಟೆನ್ಷನ್ ಅಂತಾನು ಕರೀತಾರೆ. ಪ್ರೊನೌನ್ಸಿಯೇಷನ್ ಮತ್ತೆ ಆಕ್ಸೆಂಟ್ ಚೇಂಜ್ ಆಗ್ಬೋದು. ಬೇಸಿಕಲಿ ಇಟ್ ಈಸ್ ಅ ಟೇಬಲ್. ನಾರ್ಮಲ್ SQL ಅಲ್ಲಿ ಕ್ರಿಯೇಟ್ ಮಾಡೋ ಟೇಬಲ್ ತರ ಇದೆ. ಈ ಟೇಬಲ್ ಅಲ್ಲಿ ಡೇಟಾ ಕೂಡಿಸ್ಬೇಕು ಅಂದ್ರೆ ದೇರ್ ಆರ್ 2 ಆಪ್ಷನ್. ಒಂದು ಫೈಲ್ ಕ್ರಿಯೇಟ್ ಮಾಡಿ ರೆಕಾರ್ಡ್ಸ್ ಬಂದು ಇಂಪೋರ್ಟ್ ಮಾಡ್ಬೋದು. ಎರಡನೇ ಆಪ್ಷನ್, ನೀವು ಸ್ವಿಚ್ ಮಾಡ್ತೀರಾ, ಆಡಿಯನ್ಸ್ ಬಿಲ್ಡರ್ ಕಾಂಟ್ಯಾಕ್ಟ್ ಬಿಲ್ಡರ್ಗೆ ಹೋಗಿ ಸೇಮ್ ಟೇಬಲ್ ಇರುತ್ತೆ, ಕ್ರಿಯೇಟ್ ಮಾಡ್ತೀವಿ. ಸೊ SFMC ನಾನು ಹೆಚ್ಚು ಕಡಿಮೆ 11 ವರ್ಷದಿಂದ ನೋಡ್ತಾ ಇದ್ದೀನಿ, ಆಯ್ತಾ. ಸೊ ಯಾಕೆ ಈ ಟೂಲ್ಗಳು ಈ ತರ ಸ್ವಿಚ್ ಆಗಬೇಕು? ಇವೆಲ್ಲ ನೀವು ಗ್ರಾಜುವಲಿ ಡೌನ್ ದಿ ಲೈನ್ ಕಲಿತಾ ಹೋಗ್ತೀರಾ. ಸೊ ಈಗ ನಾನು ಕಾಂಟ್ಯಾಕ್ಟ್ ಬಿಲ್ಡರ್ ಅಲ್ಲಿ ಇದ್ದೀನಿ. ಇಲ್ಲಿ 4th ಟ್ಯಾಬ್ ಡೇಟಾ ಎಕ್ಸ್ಟೆನ್ಷನ್ ಟ್ರೀ ಸ್ಟ್ರಕ್ಚರ್ ಓಪನ್ ಮಾಡ್ಕೊತೀನಿ. ಸ್ಕ್ರಾಲ್ ಮಾಡ್ತೀನಿ, ವಿಚ್ ಇಸ್ ಪ್ರಸಾದ್. ಸಬ್ ಫೋಲ್ಡರ್ಸ್ ಇದೆ, ಅದು ಆಮೇಲೆ ನೋಡಿ. ಈ ಟೇಬಲ್ ಪ್ರತಿಯೊಂದರಲ್ಲೂ ನೇಮ್ ಇದೆ. ಇದು ನೋಡ್ಕೊಳ್ಳಿ, ನೇಮ್ ಎಲ್ಲಾದ್ರೂ ಸರಿ, ಇಮೇಲ್ ಅಲ್ಲಾದ್ರೂ ಸರಿ, ಡೇಟಾ ಎಕ್ಸ್ಟೆನ್ಷನ್, ನೀವು ಇನ್ ಮುಂದೆ ಎಲ್ಲೆಲ್ಲಿ ನೇಮ್ ನೋಡ್ತೀರೋ ಅದೆಲ್ಲ ಬ್ಲೂ ನಾರ್ಮಲ್ ಕ್ಲಿಕ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ರೆಕಾರ್ಡ್ಸಿಗೆ ಬರ್ತೀನಿ. ಇಲ್ಲಿ ನಾನು ಆಡ್ ರೆಕಾರ್ಡ್ ಮಾಡಿದ್ದೀನಿ. ಸೇಮ್ ಸಬ್ಸ್ಕ್ರೈಬರ್ ಕೀ, ಇಮೇಲ್ ಅಡ್ರೆಸ್, ಫಸ್ಟ್ ನೇಮ್. ಇದನ್ನ ರೆಡಿ ಇದೆ, ಕಾಪಿ ಪೇಸ್ಟ್ ಮಾಡ್ತೀನಿ. So this is my email address, my subscriber key, and this is my personal key. Probably copy paste ಮಾಡಿ. ಈಗ ನನ್ನ ಹತ್ರ 2 ರೆಡಿ ಆಯಿತು. 2 ಅಲ್ಲಿ ಒಬ್ಬ ಇರ್ಬೋದು, 10 ಜನ ಇರ್ಬೋದು, 100 ಜನ ಇರ್ಬೋದು, 1 ಲಕ್ಷ ಇರ್ಬೋದು, 10 ಲಕ್ಷನೂ ಇರಬಹುದು. ಸದ್ಯಕ್ಕೆ ಟ್ರೈನಿಂಗ್ ಅಲ್ಲಿ ನಾವು ನಮ್ಮ ಇಮೇಲ್ ಅಡ್ರೆಸ್ ಕಳಿಸ್ಕೊಂಡು ಟ್ರೈ ಮಾಡ್ತಾ ಇದ್ದೀವಿ. ಈಗ ನನ್ನ ಹತ್ರ 2 ಇದೆ, ಸಬ್ಜೆಕ್ಟ್ ಲೈನ್ ಬಾಡಿ ರೆಡಿ ಇದೆ. ಈಗ ನಾನು ಬರೀ ಇಮೇಲ್ ಕಳಿಸ್ಬೇಕಷ್ಟೇ. ಇಮೇಲ್ ಕಳಿಸೋದಕ್ಕೆ ಯು ಹ್ಯಾವ್ ಟು ಬಿ ಬ್ಯಾಕ್ ಇನ್ ಇಮೇಲ್ ಶೋ. ಸೊ ಪ್ರತಿಯೊಂದು ಟೂಲ್ ಸ್ವಿಚ್ ಆಗ್ತಾ 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 ಒಂದೊಂದೇ ಕಲಿತಾ ಹೋಗ್ತೀವಿ. ಸೊ ಅಟ್ ಇನಿಷಿಯಲ್ ಸ್ಟೇಜ್ ನಿಮ್ಗೆ ಅನ್ಸ್ಬೋದು, ಏನ್ ಸರ್ ಇಷ್ಟಕ್ಕೆಲ್ಲ ಕೆಲಸ ಇರುತ್ತಾ ಅಂತ. ಇನಿಷಿಯಲಿ ಇಟ್ ವಿಲ್ ಬಿ ಸಿಂಪಲ್ ಆ್ಯಂಡ್ ಹೋಗ್ತಾ ಹೋಗ್ತಾ ಕಾಂಪ್ಲೆಕ್ಸಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಕಾಂಪ್ಲೆಕ್ಸಿಟಿ ಇಸ್ ವಾಟ್ ವಿಲ್ ಬಿ ಲರ್ನ್. ಸೊ ಐ ವಿಲ್ ಗೋ ಬ್ಯಾಕ್ ಟು ಮೈ ಫೋಲ್ಡರ್. ಆಯ್ತಾ, ನ್ಯಾವಿಗೇಷನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ತಾ ಪ್ರಾಕ್ಟೀಸ್ ಮೇಕ್ ಇಟ್ ಈಸಿ. ಸೊ ಟೆಕ್ಸ್ಟ್ ಇಮೇಲ್ ತಗೋತೀನಿ. ಇದು ರೈಟ್ ಆಫ್ ಅಲ್ಲಿ ಸೆಂಡ್ ಮಾಡಿ. ಈಗ ಸೆಂಡ್ ಮಾಡಕ್ಕೆ ನನ್ನ ಹತ್ರ 4 ಸ್ಕ್ರೀನ್ ಇದೆ. ಮೊದಲನೇ ಸ್ಕ್ರೀನ್ ಅಲ್ಲಿ ಪ್ರಾಪರ್ಟೀಸ್, ಆಡಿಯನ್ಸ್, ಕಾನ್ಫಿಗರ್ ದಿ ಡೆಲಿವರಿ, ರಿವ್ಯೂ ಅಂಡ್ ಸೆಂಡ್. ಬಟ್ ನಾನು ಕಳ್ಸೋಕ್ಕೂ ಮುಂಚೆ ನನಗೆ ಟ್ರ್ಯಾಕಿಂಗ್ ಅಲ್ಲಿ ನನ್ನ ಹೆಸರಲ್ಲಿ ಒಂದು ಫೋಲ್ಡರ್ ಬೇಕು. ಅದಕ್ಕೆ ಇದು ಬ್ಯಾಕ್ ಬಟನ್. ಟ್ರ್ಯಾಕಿಂಗ್ ಫೋಲ್ಡರ್ ಬರ್ತೀನಿ, ಸೆಂಡ್. ಸೊ ಫೋಲ್ಡರ್ ಕ್ರಿಯೇಷನ್ ಒಂದು ನೀವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಫೋಲ್ಡರ್ ಕ್ರಿಯೇಷನ್ ಇಸ್ ವೆರಿ ಸಿಂಪಲ್. ರಾಕೆಟ್ ಸೈನ್ಸ್ ಅಲ್ಲ. ಪ್ರಸಾದ್ ಅಂತ ಒಂದು ಫೋಲ್ಡರ್ ಇದೆಯಾ? ಇಲ್ಲ. ಸೊ ಮೈ ಟ್ರ್ಯಾಕಿಂಗ್ ಅಲ್ಲಿ ರೈಟ್ ಕ್ಲಿಕ್, ನ್ಯೂ ಫೋಲ್ಡರ್, ವೇಟ್ ಮಾಡಿ. ಈಗ ನೀವು ಡೈರೆಕ್ಟ್ಲಿ ಟೈಪ್ ಮಾಡಬೇಕು. ಮೌಸ್ ಎಲ್ಲಿದೆ ಅಲ್ಲೇ ಇರುತ್ತೆ. ಐ ವಿಲ್ ಪ್ರೆಸ್ ಎಂಟರ್. ಇದೊಂದು ಸ್ವಲ್ಪ ಎರರ್ ಆಗ್ತಾ ಬರುತ್ತೆ. ಹೋಗ್ತಾ ಕಲಿತೀರ ಅದನ್ನ. ಫೋಲ್ಡರ್ ಕ್ರಿಯೇಷನ್ ರಾಕೆಟ್ ಸೈನ್ಸ್ ಅಲ್ಲ, ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ. ಬಟ್ ಟೂಲ್ ಸ್ವಲ್ಪ ಸ್ಲೋ ಇರೋದ್ರಿಂದ ಇಟ್ ಮೈಟ್ ಟೆಸ್ಟ್ ಯುವರ್ ಪೇಷನ್ಸ್. ನಂಗೆ ಇದೊಂದು ಫೋಲ್ಡರ್ ಬೇಕಿತ್ತು. ಏನಕ್ಕೆ? ಟ್ರ್ಯಾಕಿಂಗ್.
ಈಗ ಕಂಟೆಂಟ್ಗೆ ಬರ್ತೀವಿ. ಈಗ ನಾನು ಪ್ರೈಮರಿ ಗೋಲ್ ಆಫ್ ಟುಡೇಸ್ ಟ್ರೈನಿಂಗ್ ಟೆಕ್ಸ್ಟ್ ಇಮೇಲ್ ಮತ್ತೆ HTML ಇಮೇಲ್ ಅಷ್ಟೇ. ಅದಕ್ಕೆ ಬೇಕಾಗಿರೋ ಎಲ್ಲಾನು ರೆಡಿ ಮಾಡ್ಕೊಂಡೆ ಅಷ್ಟೇ. ಟೇಬಲ್ ಇರ್ಬೋದು, ಸೊ ಟೆಕ್ಸ್ಟ್ ಇಮೇಲ್ ಸೆಂಡ್. ಈಗ ನಾನು ಹೇಳಿದಂಗೆ ಫ್ರಮ್ ಆಲ್ರೆಡಿ ಟೂಲಲ್ಲಿ ಡಿಫೈನ್ ಆಗಿದೆ, ಇಲ್ಲಿದೆ ನೋಡಿ. ಇದು ಫ್ರಮ್, ಇದು ಫ್ರಮ್ ನೇಮ್, ಇದು ಫ್ರಮ್ ಇಮೇಲ್ ಅಡ್ರೆಸ್. ಓಕೆನಾ? ಸರ್ ಚೇಂಜ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಸದ್ಯಕ್ಕೆ ಇವತ್ತು ಇಷ್ಟೇ, ಇದೇ ಇರುತ್ತೆ. ಇದು ಫ್ರಮ್ ನೇಮ್ ಆಗಿರುತ್ತೆ, ಇದು ಫ್ರಮ್ ಇಮೇಲ್ ಅಡ್ರೆಸ್ ಆಗಿರುತ್ತೆ. ಓಕೆನಾ? ಈಗ ತುಂಬಾ ಸಿಂಪಲ್ ಆಗಿ ಆಡಿಯನ್ಸ್ ಸೆಲೆಕ್ಟ್ ಮಾಡಬೇಕು, ಕಳಿಸ್ಬೇಕು. ಆಡಿಯನ್ಸ್ ಯಾರು? ಡೇಟಾ ಎಕ್ಸ್ಟೆನ್ಷನ್, ಪ್ರಸಾದ್ ಫೋಲ್ಡ್ರು, ಆ್ಯಂಡ್ ಇದನ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು ಟಾರ್ಗೆಟ್. ಇಲ್ಲಿ ಒಬ್ಬ ಇರ್ಬೋದು, 5 ಜನ ಇರ್ಬೋದು, 10,000 ಜನ ಇರ್ಬೋದು, ಇಮೇಲ್ ಹೋಗುತ್ತೆ. ಫ್ರಮ್ ರೆಡಿ ಆಯಿತು, ಟು ರೆಡಿ ಆಯಿತು. ಯಾವಾಗ ಕಳಿಸ್ಬೇಕು? ಈಗಲೇ ಕಳಿಸ್ಬೇಕು. ಟ್ರ್ಯಾಕ್ ಮಾಡೋದಕ್ಕೆ ಇದೊಂದು ಫೋಲ್ಡರ್ ಚೇಂಜ್ ಮಾಡ್ತೀನಿ, ಮಿಕ್ಕಿದ ಫೋಲ್ಡರ್ ಆಪ್ಷನ್ಸ್ ಹೇಳ್ತೀನಿ. ಬಟ್ ಈಗ ನಾನು ನೆಕ್ಸ್ಟ್ ಹೋಗಿ ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ. ಈಗ ಆಡಿಯನ್ಸ್ ಯಾರಪ್ಪ? ಮಾಸ್ಟರ್ ಡಿಸ್ಕೋ ಪ್ರಸಾದ್. ಎಷ್ಟು ಜನ ಇದ್ದಾರೆ? ಒಬ್ಬರು ಇದ್ದಾರೆ. ಈ ಪಬ್ಲಿಕೇಶನ್ ಲಿಸ್ಟ್ ಏನು ಹೇಳ್ತೀನಿ ನಾನು. ಎಕ್ಸ್ಕ್ಲೂಷನ್ ಲಿಸ್ಟ್, ಸಪ್ರೇಷನ್ ಲಿಸ್ಟ್. ಈಗ ಸದ್ಯಕ್ಕೆ ಡೆಲಿವರಿ ತಲೆ ಕೆಡಿಸ್ಕೋಬೇಡಿ. ಆಡಿಯನ್ಸ್ ಅಲ್ಲಿ ಎಕ್ಸ್ಕ್ಲೂಷನ್ ಏನ್ ಮಾಡುತ್ತೆ ತಲೆ ಕೆಡಿಸ್ಕೋಬೇಡಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮ್ ಇಮೇಲ್ ನೇಮ್ ಇದೆ, ಫ್ರಮ್ ನೇಮ್ ಇದೆ, ಟು ಇದೆ. ನಾರ್ಮಲ್ ನೀವು ಇಮೇಲ್ ಹೆಂಗ್ ಕಂಪೋಸ್ ಮಾಡ್ತೀರಾ ಹಂಗೆ ಇರುತ್ತೆ. ವೆಲ್ಕಮ್ ಟು SFMC ಟ್ರೈನಿಂಗ್ ಇದೆ, ಸಬ್ಜೆಕ್ಟ್ ಲೈನ್, ಬಾಡಿ ಇದೆ. ಈಗ ನಾನು ಸೆಂಡ್ ಮಾಡ್ತೀನಿ. ಎರರ್ ಬರುತ್ತೆ, ಸೆಂಡ್ ಆಗಲ್ಲ. ಯಾಕೆ ಸರ್ ಹೇಳ್ತೀನಿ, ನೋಡ್ಕೊಳ್ಳಿ. ಇದು ಎರರ್ ಬರಬೇಕಿದು, ಎರರ್ ಬಂದಿದೆ. ಈ ಎರರ್ ತುಂಬಾ ದೊಡ್ಡದು. ಫಾರ್ ನೌ ಲೆಟ್ಸ್ ಕೀಪ್ ಇಟ್ ಸಿಂಪಲ್. ಈ ಎರರ್ಗೆ ಕಾರಣ ಏನು ಅಂದ್ರೆ ಕ್ಯಾನ್ ಸ್ಪ್ಯಾಮ್ ರೂಲ್ಸ್ ಫಾಲೋ ಆಗಿಲ್ಲ. ಎಲ್ಲ ಕ್ಯಾಪ್ಸಲ್ ಬರೀತಾ ಇದೀನಿ, ಫುಲ್ ಫಾರ್ಮ್ ಆಮೇಲೆ ನೋಡೋಣ, ಹಿಸ್ಟ್ರಿ ಜಾಗ್ರಫಿ ಆಮೇಲೆ ಕಲ್ತ್ಕೊಳ್ಳೋಣ. ಕ್ಯಾನ್ ಸ್ಪ್ಯಾಮ್ ಇಸ್ ಬೇಸಿಕಲಿ US ಬೇಸ್ಡ್ ರೂಲ್. ಇದು ನೀವು ಇಷ್ಟ ಬಂದಂಗೆಲ್ಲ ಇಮೇಲ್ ಕಳ್ಸಕ್ಕಾಗಲ್ಲ, ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಸೊ 2 ರೂಲ್ ಅಂತೂ ಮಿನಿಮಮ್. 6ರಿಂದ 10 ರೂಲ್ಸ್ ಇದೆ. ಸದ್ಯಕ್ಕೆ ಇವತ್ತು 2 ರೂಲ್ ಹೇಳ್ತೀನಿ ನಾನು. ಒಂದು ಇಮೇಲ್ ಕಳಿಸ್ಬೇಕು ನಾನು ಅಂದ್ರೆ ಅಕಾರ್ಡಿಂಗ್ ಟು USA. ಸರ್ ನಾವು ಕಳಿಸ್ತಾ ಇರೋದು ಇಂಡಿಯಾಗಲ್ವಾ, ಜಿಮೇಲ್ಗಲ್ವಾ, ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ನಿಮಗೂ ಗೊತ್ತಾಗಲ್ಲ, ನನಗೆ ಗೊತ್ತಾಗಲ್ಲ. ಈ ಟೂಲ್ ಬಿಲ್ಡ್ ಆಗಿರೋದೇ ಕ್ಯಾನ್ ಸ್ಪ್ಯಾಮ್ ರೂಲ್ಸ್ ನ ಫಾಲೋ ಮಾಡಕ್ಕೆ. ಅದು ಒನ್ ಆಫ್ ದಿ ರೂಲ್ಸ್. ಆ ಥರ 8th ರೂಲ್ ಬರುತ್ತೆ. ಕ್ಯಾನ್ ಸ್ಪ್ಯಾಮ್ ರೂಲ್ ಪ್ರಕಾರ ನೀವು ಯು ಹ್ಯಾವ್ ಟು ಪ್ಲೇಸ್ ಸಮ್ ಇನ್ಫಾರ್ಮೇಶನ್. ಅದೇನು ಅಂತ ಹೇಳ್ತೀನಿ, ಅದು ಗೊತ್ತಾಗುತ್ತೆ ಈಗ ನಿಮ್ಗೆ. ಸೊ ನಾನು ಟೆಕ್ಸ್ಟ್ ಇಮೇಲ್ ಕ್ರಿಯೇಟ್ ಮಾಡಿದ್ದೀನಿ, ಕರೆಕ್ಟ್? ಎಡಿಟ್ ಮಾಡ್ತೀನಿ ಈಗ. ಸೊ HTML ಅಲ್ಲೂ ಎಡಿಟ್ ಮಾಡ್ತೀನಿ, ಟೆಕ್ಸ್ಟ್ ಅಲ್ಲೂ ಅದನ್ನು ಆ್ಯಡ್ ಮಾಡಲೇಬೇಕು. ಸೊ ಈಗ ಎಡಿಟ್ ಕಂಟೆಂಟ್. ಸೊ ಈ ಟೆಕ್ಸ್ಟ್ ಇಮೇಲ್ ಅಲ್ಲಿ ಇಲ್ಲಿ ಒಂದು ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇರಬೇಕು. ಎರಡನೇದು ಪ್ರೊಫೈಲ್ ಸೆಂಟರ್ಗೆ ಲಿಂಕ್ ಇರುತ್ತೆ. ಇವೆರಡು. ಇದು ಕ್ಯಾನ್ ಸ್ಪ್ಯಾಮ್ ರೂಲ್ ಹೇಳಿದೆ. ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಅಂದ್ರೆ ಯಾವ ಕಂಪ್ನಿ ಇಮೇಲ್ ಕಳಿಸ್ತಾ ಇದೆಯೋ ಅವ್ರದ್ದು ಅಡ್ರೆಸ್ ಇರ್ಬೇಕು. ಈಗ ನಿಮ್ಮ ಮನೆಗೆ ಹೆಂಗ್ ಅಡ್ರೆಸ್ ಇದೆಯೋ ಕಂಪ್ನಿಗೆ ಒಂದು ಅಡ್ರೆಸ್ ಇರುತ್ತೆ, ಆ ಅಡ್ರೆಸ್ ಇಲ್ಲಿ ಕೂತ್ಬೇಕಾಗಿತ್ತು. ಈ ಅಡ್ರೆಸ್ ಡೇಟಾ ಎಲ್ಲಿಂದ ಬರ್ತಾ ಇದೆ, ಅದು ಸೆಟಪ್ ಏನ್ ಬರುತ್ತೆ, ಅದು ಆಮೇಲೆ ಇಲ್ಲಿ ಪ್ರೊಫೈಲ್ ಸೆಂಟರ್ ಲಿಂಕ್ ಅಂತ ಇರುತ್ತೆ, ಕಳಿಸ್ಲೇಬೇಕು. ಯಾಕೆ ಅಂದ್ರೆ ಅವ್ರಿಗೆ ಈ ಇಮೇಲ್ ಇಷ್ಟ ಆಗ್ಲಿಲ್ಲ ಅಂದ್ರೆ, ನೋಡ್ರಪ್ಪ ನಂಗೆ ಇನ್ಮೇಲೆ ಇಮೇಲ್ ಕಳಿಸ್ಬೇಡಿ ಅಂತ ಅವರು ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ 2 ಇನ್ಫಾರ್ಮೇಶನ್. ಇಮೇಲ್ ಚೆನ್ನಾಗಿಲ್ಲ ಅಂದ್ರೆ ಇಟ್ಸ್ ಎ ಜೋಕ್ ಪಾರ್ಟ್, ನಿಮ್ಮ ಅಡ್ರೆಸ್ ನೋಡ್ಬಿಟ್ಟು ಬಂದು ಕಲ್ಲೊಡಿ ಆಗಿ, ಸರಿನಾ? ತಮಾಷೆ ಮಾಡೋದು. ಬಟ್ ಇದು ಅಡ್ರೆಸ್, ಇದು ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಇದು. ಓಕೆನಾ? ಅಪ್ಡೇಟ್ ದಿ ಪ್ರೊಫೈಲ್. ನಿಮ್ ಇಮೇಲ್ ಬೇಡಪ್ಪ ನನಗೆ ಅಂದಾಗ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರೊಫೈಲ್ ಇನ್ಫಾರ್ಮೇಶನ್ ಬಂದು ಅಪ್ಡೇಟ್ ಮಾಡ್ತಾರೆ. ಅದಕ್ಕೆ ಇವೆರಡನ್ನ ಇನ್ಕ್ಲೂಡ್ ಮಾಡಲೇಬೇಕು. ಈಗ ಸೇವ್ ಮಾಡ್ತೀನಿ, ನೆಕ್ಸ್ಟ್ ಹೋಗ್ತೀನಿ. ಸೊ ಇಮೇಲ್ ರೆಡಿ ಇದೆ. ಸೊ ನಾನು ಏನು ಟೆಸ್ಟ್ ಮಾಡೋದು ಬೇಕಾಗಿಲ್ಲ, ಸೇವ್ ಅಂಡ್ ಎಕ್ಸಿಟ್ ಮಾಡ್ತೀನಿ. ಸೊ ಇಮೇಲ್ ಏನಕ್ಕೆ ಹೋಗಲಿಲ್ಲ, ಅದೇ ಥರನೇ HTML ಇಮೇಲ್ಗೆ ಬರ್ತೀನಿ. ಎಡಿಟ್ ಕಂಟೆಂಟ್. ಕ್ಯಾನ್ ಸ್ಪ್ಯಾಮ್ ರೂಲ್ ಪ್ರಕಾರ ನಾನು ಫಿಸಿಕಲ್ ಮೇಲಿಂಗ್ ಅಡ್ರೆಸ್ ಹಾಕಬೇಕು, ಪ್ರೊಫೈಲ್ ಸೆಂಟರ್ ಲಿಂಕ್ ಹಾಕಬೇಕು, ಆ್ಯಂಡ್ HTML ಇಮೇಲ್ ಆಗಿರೋದ್ರಿಂದ
ಮಾರ್ಕೆಟರ್ಸ್ ಫೇವ್ರೆಟ್ ಅಂತ ಹೇಳಿದೆ ಬಿಕಾಸ್ ಅವ್ರಿಗೆ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತಾನು ಹೇಳಿದೆ. ಕರೆಕ್ಟ್. ಈ ಓಪನ್ ಮಾಡೋದು ಹೆಂಗ್ ಗೊತ್ತಾಗುತ್ತೆ? HTML ಅಲ್ಲಿ ಗೊತ್ತಾಗಲ್ಲ, ಸಾರಿ, ಟೆಕ್ಸ್ಟ್ ಅಲ್ಲಿ ಗೊತ್ತಾಗಲ್ಲ, HTML ಅಲ್ಲಿ ಗೊತ್ತಾಗುತ್ತೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಈ ಡ್ರಾಪ್ ಡೌನ್ ಅಲ್ಲಿ ಒಂದು ಕೋಡ್ ಇದೆ, ನೀವು ಮುಂದೆ ಬೇಕಾದ್ರೆ ಕಲ್ತ್ರೆ ಟೈಪ್ ಮಾಡಬಹುದು. ಈ ಕೋಡ್ ಕೂರಿಸಿ, ಇದನ್ನ ನೀವು ಒಂದ್ಸತಿ ಏನಾದ್ರು ಕೂರಿಸಿ, 2 ಸತಿ ಏನಾದ್ರು ಕೂರಿಸಿ, ಬಟ್ ಒಂದ್ಸತಿ ಅಂತೂ ಮಿನಿಮಮ್ ಆಗಿ ಕೂರಿಸ್ಬೇಕಾಗುತ್ತೆ. ಓಕೆನಾ? ಇದು ನೋಡ್ಕೊಳ್ಳಿ, ಈ ಕೋಡ್ ಇದ್ರೆ ಗೊತ್ತಾಗುತ್ತೆ, ಈ ಕೋಡ್ ಇಲ್ಲ ಅಂದ್ರೆ ಗೊತ್ತಾಗುತ್ತೆ. ಇಮೇಲ್ ಓಪನ್ ಮಾಡೋದು ಗೊತ್ತಾಗುತ್ತೆ. ಸೊ 2 ಇಮೇಲ್ ಅಲ್ಲೂ ಇಶ್ಯೂ ಫಿಕ್ಸ್ ಮಾಡಿ. ಫಸ್ಟ್ ಸೇವ್ ಅಂಡ್ ಎಕ್ಸಿಟ್ ಮಾಡ್ತೀನಿ. ಆಸ್ ಯೂಶುವಲ್ ಈಗ ಸೇಮ್ ಸ್ಕ್ರೀನ್, ಸೆಂಡ್ ಬಟನ್, ನಾನು ಏನು ಚೇಂಜ್ ಮಾಡ್ತಲ್ಲ. ಮೊದಲನೇ ಸ್ಕ್ರೀನಲ್ಲಿ ಇದು ಫ್ರಮ್ ನೇಮ್, ಇದು ಫ್ರಮ್ ಇಮೇಲ್. ನೆಕ್ಸ್ಟ್ 2 ಬೇಕು, ಡೇಟಾ ಎಕ್ಸ್ಟೆನ್ಷನ್ಸ್ ಫೋಲ್ಡರ್ಗೆ ಹೋಗಿ ಇದನ್ನ ಟಾರ್ಗೆಟ್ಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ. ಆಲ್ ಸಬ್ಸ್ಕ್ರೈಬರ್ಸ್ ಅಂದ್ರೆ ಏನು? ಪಬ್ಲಿಕೇಶನ್ ಹಿಸ್ಟರಿ. ಕೆಲವೊಂದು ಸ್ಕ್ರೀನ್ಸ್ ನಿಮಗೆ ಇವತ್ತು ಗ್ರೇ ಏರಿಯಾ ಅನ್ಸುತ್ತೆ, ಅದು ಏನಕ್ಕೆ ಬರ್ತಾ ಇದೆ ಅಂತ ಡೀಪ್ ಡೈವ್ ಆದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಫೋಲ್ಡರ್ ಚೇಂಜ್ ಮಾಡ್ತಾ ಇದ್ದೀನಿ, ನನ್ನ ಹೆಸರಿಗೆ. ಮಾಡಲೇಬೇಕಾ ಸರ್? ಮಾಡೋದೇನು ಬೇಕಾಗಿಲ್ಲ, ಬಟ್ ಮಾಡಿದ್ರೆ ಒಳ್ಳೇದು. ಸೆಲೆಕ್ಟ್ ಮಾಡ್ತೀನಿ, ಈಗ ಸೆಂಡ್ ಮಾಡ್ತೀನಿ, ಹೋಗುತ್ತೆ. ಸೊ ಇಮೇಲ್ ಸೆಂಡ್ ಸಕ್ಸಸ್. ಓ, ಸೆಕೆಂಡ್ ಮತ್ತೆ ಇಮೇಲ್ ಸೇಮ್ ಸ್ಕ್ರೀನ್, HTML ಇಮೇಲ್, ಪ್ರಿವ್ಯೂ ಅಂಡ್ ಟೆಸ್ಟ್, ಸಾರಿ, ಸೆಂಡ್. ನೋ ಚೇಂಜಸ್ ಇನ್ ದಿ ಫಸ್ಟ್ ಸ್ಕ್ರೀನ್. ಆಡಿಯನ್ಸ್ ಸೇಮ್ ಆಡಿಯನ್ಸ್ ಕಳಿಸ್ತೀನಿ. ಟ್ರ್ಯಾಕಿಂಗ್ ಫೋಲ್ಡರ್ ಚೇಂಜ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಲೇಬೇಕು. ದಿಸ್ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್ ಆ್ಯಂಡ್ ದಿಸ್ ಇಮೇಲ್ ಇಸ್ ರೆಡಿ ಟು ಸೆಂಡ್. ಸೆಂಡ್ ಮಾಡಿ. ಸೊ 2 ಇಮೇಲ್ ಹೋಗಿ ಇನ್ನು 1 ಅಥವಾ 2 ನಿಮಿಷದಲ್ಲಿ ನನಗೆ ಇಮೇಲ್ ಬರಬೇಕು, ಬರುತ್ತೆ. ಓಕೆನಾ? ಸೊ ಈ ಪ್ರೋಸೆಸ್ ಅಲ್ಲಿ ಈಗ ನಾನು ನಿಮ್ಗೆ ಯಾರಿಗೋ ಇಮೇಲ್ ಕಳಿಸಿದ್ರೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಸೊ ನಾನು ಇನ್ಬಾಕ್ಸ್ಗೆಲ್ಲ ಹೋಗೋದು ಬೇಕಾಗಿಲ್ಲ, ಅಲ್ಲಿ ಜಿಮೇಲ್ಗೆ ಏನು ಬಿಡೋದು ಬೇಡ. ಐ ಕ್ಯಾನ್ ಚೆಕ್ ಇನ್ ದಿಸ್ ಫೋಲ್ಡರ್. ಇಮೇಲ್ ಹೋಯ್ತಾ, ಹೋಗಿಲ್ವಾ, ಹೋಗ್ತಾ ಇದೆಯಾ ಇಲ್ವಾ ಅಂತ ಇಲ್ಲೇ ಗೊತ್ತಾಗುತ್ತೆ. ಸೊ ಈ 2 ಸ್ಕೆಡ್ಯೂಲ್ಡ್ ಅಲ್ಲಿ ಇದೆ. ಸರ್ ನಾವು ಕಳಿಸಿಲ್ವಲ್ಲ ಇಮಿಡಿಯೇಟ್ ಅಂದ್ಬಿಟ್ಟು. ನೀವು ಇಮಿಡಿಯೇಟ್ ಮಾಡಿದ್ರಿ, ಬಟ್ ಅದು ಸ್ಕೆಡ್ಯೂಲ್ ಮಾಡ್ಕೊಂಡಿರುತ್ತೆ. ಸೊ ಟ್ರ್ಯಾಕಿಂಗ್ ಅಲ್ಲಿ ಫೋಲ್ಡರ್ಗೆ ಬಂದು ಅದು ಇನ್ನು ಚೇಂಜ್ ಆಗ್ತಲ್ಲ ಅಂದ್ರೆ ಫೋಲ್ಡರ್ನ ಚೇಂಜ್ ಮಾಡಿ ಬೇರೆ ಫೋಲ್ಡರ್ಗೆ ಹೋಗಿ, ಹೊಟ್ಟೋಗಿರುತ್ತೆ ಇಷ್ಟೊತ್ತಿಗೆ. ಆಮೇಲೆ ವಾಪಸ್ ನೀವು ಫೋಲ್ಡರ್ ಬನ್ನಿ. ಟ್ರ್ಯಾಕಿಂಗ್ ಮಾಡಬೇಕು, ಟೂಲ್ ತುಂಬ ಸ್ಲೋ. ಹಾಗಾಗಿ ನೀವು ಈ ಥರ ಸಣ್ಣ ಪುಟ್ಟ ಎಕ್ಸರ್ಸೈಸಸ್ ಮಾಡಬೇಕಾಗುತ್ತೆ. ಸೊ 2 ಕಂಪ್ಲೀಟ್ ಆಗಿದೆ, 2ಕ್ಕೂ ಇಮೇಲ್ ಹೋಗಿದೆ. ಸೊ ಇಮೇಲ್ ಹೋಯ್ತು, ಆಗ ನಾನು ಇನ್ಬಾಕ್ಸ್ಗೆ ಬಂದಿರ್ಬೇಕಲ್ಲ, ಬಂದಿದೆ. ಅಪ್ಡೇಟ್ಸ್ಗೆ ಬರೋದು, ಯಾಕೆಂದ್ರೆ ವೆಲ್ಕಮ್ ಮಾಡ್ತಾ ಇದ್ವಿ. ಹಾಯ್, ವೆಲ್ಕಮ್ ಟು SL20 ಟ್ರೈನಿಂಗ್. ಇವೆರಡೂ ಓಪನ್ ಮಾಡಿದ್ರೆ ನಿಮ್ಗೆ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಇದು ಮೊದಲನೇ ಇಮೇಲ್ ಓಪನ್ ಮಾಡ್ತೀನಿ. ಇಲ್ಲಿ ನಿಮಗೆ ಲಿಂಕ್ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ. ಏನು ಡಿಫ್ರೆನ್ಸ್ ಇಲ್ಲ, ಆಯ್ತಾ? ಈ ಇಮೇಲ್ ಓಪನ್ ಮಾಡ್ತೀನಿ, ಇಲ್ಲಿ ಲಿಂಕ್ ಲಿಂಕ್ ತರ ಕಾಣಿಸ್ತಾ ಇದೆ. ಈ ಅಡ್ರೆಸ್ ಇದೆಯಲ್ಲ, ಇಂಡಿಯನ್ ಪೊಲೀಸು, ಹಾಯ್ ವೆಲ್ಕಮ್. ಸೊ ಇದು ಫಿಸಿಕಲ್ ಮೇಲಿಂಗ್ ಅಡ್ರೆಸ್, ಅವ್ರದ್ದು ಆಫೀಸ್ ಅಡ್ರೆಸ್ ಬರ್ತಾ ಇದೆ. ಈ ಅಪ್ಡೇಟ್ ಪ್ರೊಫೈಲ್ ಇದೆ. ಸದ್ಯಕ್ಕೆ ಏನು ನಾನು ಕ್ಲಿಕ್ ಮಾಡ್ತಾರ, 2 ಇಮೇಲ್ನ ಓಪನ್ ಮಾಡಿದ್ದೀನಿ ಮೆನ್ಷನ್ ಮಾಡ್ದಂಗೆ. ಸೊ ಇದನ್ನ ನನಗೆ ಇನ್ ಮುಂದೆ ಇಲ್ಲಿ ಬೇಡ, ಪ್ರೈಮರಿಗೆ ಬೇಕು ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋಬೇಕು ಇದನ್ನು ಒಂದ್ಸತಿ. ಸೊ ನೆಕ್ಸ್ಟ್ ಟೈಮ್ ಇಂದ ಇಮೇಲ್ ಬಂದ್ರೆ ನಮಗೆ ಕಾಣಿಸುತ್ತೆ. ಓಕೆನಾ? ಈಗ ಇಮೇಲ್ ಕಳಿಸ್ದೆ, ಇಮೇಲ್ ಬಂತು. ಸೊ ಇನ್ನು ಮುಂದೆ ಪ್ರೈಮರಿಗೆ ಬರುತ್ತೆ. ಅಪ್ಡೇಟ್ಸ್ಗೆ ಬರ್ತಾ ಇತ್ತು, ನಾನು ಪ್ರೈಮರಿಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿರೋದ್ರಿಂದ ಪ್ರೈಮರಿಗೆ ಬರುತ್ತೆ. ಬಿಕಾಸ್ ನನ್ನ ಟ್ರೈನಿಂಗ್ ಇದೆ ಅಲ್ವಾ, ಸೊ ಪ್ರೈಮರಿಗೆ ಬರಲಿ ಅಂತ. ಸೊ ಇದು ಇಂಪಾರ್ಟೆಂಟ್. ಅಪ್ಡೇಟ್ಸ್, ಸೋಷಿಯಲ್ ಪ್ರಮೋಷನ್ಸ್ 3 ಇನ್ಬಾಕ್ಸ್ನೇ. ಸೊ ಇಮೇಲ್ ಓಪನ್ ಆಯ್ತು, ಗೊತ್ತಾಗುತ್ತಾ? ಸೊ ಇನ್ ಮಿನಿಟ್ ಆರ್ 2 ಇಮಿಡಿಯೇಟ್ ಆಗಿ ಬಂದಿರುತ್ತೆ. ಓಪನ್ ರೇಟ್ ನಿಮಗೆ ಗೊತ್ತಾಗೋದು ಇನ್ ಯೋರ್ HTML ಇಮೇಲ್, ಟೆಕ್ಸ್ಟ್ ಅಲ್ಲಿ ಗೊತ್ತಾಗಲ್ಲ. ಓಕೆನಾ? ಸೊ 2 ಇಮೇಲ್ ಇದೆ. ಸೊ ವೆಲ್ಕಮ್ ಟು SL20 ಟ್ರೈನಿಂಗ್ ಕ್ಲಿಕ್ ಮಾಡ್ತೀನಿ. ಈ ಲಿಂಕ್ ನ ಕ್ಲಿಕ್ ಮಾಡ್ತೀನಿ, ನೋಡ್ಕೊಳ್ಳಿ ಲಿಂಕ್ ಕ್ಲಿಕ್ ಆಗಿದೆ, ನನ್ನ ಇಮೇಲ್ ಅಡ್ರೆಸ್ ಇದೆ. ಓಕೆ, ಇದು ನನ್ನ HTML ಇಮೇಲ್. ಹೆಂಗ್ ಗೊತ್ತಾಗುತ್ತೆ ಸರ್ ಅಂದ್ರೆ ಸಿಂಪಲ್ ಆಗಿ
ಈ ಲಿಂಕ್ ನೋಡಿ, ಇದು ಬರೀ ಹೆಸರು ಕಾಣ್ತಾ ಇದೆ. ಕ್ಲಿಕ್ ಮಾಡಿದ್ರೆ ಲಿಂಕ್ ಹೋಗೋದು. ದಟ್ ಈಸ್ ದಿ ಓನ್ಲಿ ವೇ ಇವತ್ತು ನೀವು ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಎರಡು ಅಲ್ಲಿಗೆ ಕರ್ಕೊಂಡ್ ಬರ್ತಾ ಇದೆ. ಈ ಪ್ರೊಫೈಲ್ ಸೆಂಟರ್ ಅಂದ್ರೆ ಏನು ಆಮೇಲೆ ನೋಡೋಣ. ಈಗ 2 ಇಮೇಲು ಬಂದಿತ್ತು, ಎರಡನ್ನೂ ಓಪನ್ ಮಾಡಿದ್ದೀನಿ, ಎರಡನ್ನೂ ಕ್ಲಿಕ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಟೂಲ್ನ ಬ್ರೌಸರಲ್ಲಿ ರೀಲೋಡ್ ಮಾಡ್ತೀನಿ. ನಿಮಗೆ ಇಮೇಲ್ ಓಪನ್ ಆ್ಯಂಡ್ ಕ್ಲಿಕ್ನ ಚೆಕ್ ಮಾಡೋಣ. ಒಂದೇ ನಿಮಿಷ. ಒಂದೇ ನಿಮಿಷ ಟ್ರ್ಯಾಕಿಂಗ್ ನೋಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಕ್ಲಿಕ್ ಮತ್ತೆ ಓಪನ್ ಗಮನ ಕೊಡಿ. ಡೆಲಿವರಿ ರೇಟ್ ಇದೆ, ಇಮೇಲ್ ಸೆಂಟ್ ಇದೆ, ಯೂನಿಕ್ ಕ್ಲಿಕ್ ಥ್ರೂ ರೇಟ್ ಇದೆ, ಓಪನ್ ರೇಟ್ ಇದೆ. ಸೊ HTML ಇಮೇಲ್ ಓಪನ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡ್ಬೇಕು, ಈ ಹೆಸರು ಮೇಲೆ ಕ್ಲಿಕ್ ಮಾಡಿ. ಎಲ್ಲ ನೇಮ್ಸ್ ಕ್ಲಿಕಬಲ್, ನೆನ್ಪಿಟ್ಕೊಳ್ಳಿ. ಎಲ್ಲೇ ಹೋದ್ರು ನಿಮಗೆ ನೇಮ್ ಅಂದ್ರೆ ಕ್ಲಿಕಬಲ್. ಆಯ್ತಾ? ಸೊ 1 ಇದೆ, ಇಮೇಲ್ ಓಪನ್ಸ್. ಇಟ್ ಮೈಟ್ ಟೇಕ್ 1 or 2 minutes, ಬಟ್ ಇದು ಬರುತ್ತಿದೆ. ಸೊ ಡೆಲಿವರಿ ರೇಟ್ ಇದೆ. ದಿ ಓನ್ಲಿ ವೇ ಈಗ. ಸೊ ಒಂದ್ಸತಿ ಫೋಲ್ಡರ್ನ ಶಿಫ್ಟ್ ಮಾಡಿ, ಟ್ರ್ಯಾಕಿಂಗ್ ಫೋಲ್ಡರ್ ಚೇಂಜ್ ಮಾಡಿ, ಇದನ್ನೆಲ್ಲ ನಿಲ್ಲಿಸಿ. I'll go back to my folder. ಆಲ್ಮೋಸ್ಟ್ ರಿಯಲ್ ಟೈಮಲ್ಲಿ ಬರುತ್ತಿದ್ದು. ಈಗ ಬಂತು. ಅಬ್ಸರ್ವ್ ಮಾಡಿ, 2 ಇಮೇಲ್ನು ಓಪನ್ ಮಾಡಿದ್ದೀನಿ. ಇದು ಬರುತ್ತೆ. ಇಟ್ ಮೈಟ್ ಟೇಕ್ ಅ ಮಿನಿಟ್ ಆರ್ 2, ಇದು ಬರುತ್ತೆ. ಓಪನ್ ಆಗಿದೆಯಾ ಇಲ್ಲವೋ ಅಂತ ಗೊತ್ತಾಗೋದು HTML ಇದ್ರೆ ಮಾತ್ರ. ಪ್ಲಸ್ ಬರೀ HTML ಇದ್ರೆ ಗೊತ್ತಾಗಲ್ಲ. ನೀವು ಆ ಇಮೇಲ್ ಓಪನ್ ಆಗೋದಕ್ಕೆ ಒಂದು ಲೈನ್ ಕೋಡ್ ಇದೆ, ಆ ಲೈನ್ ಆಫ್ ಕೋಡ್ ಹಾಕಿದ್ರೆ ಮಾತ್ರ ಗೊತ್ತಾಗಲ್ಲ. ಹಾಕ್ಲಿಲ್ಲ ಅಂದ್ರೆ ನೀವು ಟೆಕ್ಸ್ಟ್ ಇಮೇಲ್ ಕ್ರಿಯೇಟ್ ಮಾಡಿದ್ರು, HTML ಇಮೇಲ್ ಕ್ರಿಯೇಟ್ ಮಾಡಿದ್ರು ಡಿಫ್ರೆನ್ಸೇ ಇರಲ್ಲ. ಸೊ ಇದು ನನ್ನ ಟೆಕ್ಸ್ಟ್ ಇಮೇಲ್, ಇಲ್ಲಿ ನಿಮಗೆ ಟ್ರ್ಯಾಕಿಂಗ್ ಕೋಡ್ ಇಲ್ಲ. ಇದು ನನ್ನ HTML ಇಮೇಲ್. ಎಡಿಟ್ ಮಾಡಿದಾಗ ನಿಮ್ಗೆ ಅದು ಕಾಣಿಸುತ್ತೆ. ಸೊ ಈ ಲೈನ್ ನಂಬರ್ 14 ಝೂಮ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಕಸ್ಟಮ್ ನೇಮ್, ಓಪನ್ ಕೌಂಟರ್, ಟೈಪ್, ಟ್ರ್ಯಾಕಿಂಗ್. ಈ ಲೈನ್ ಹಾಕದೇ ಇದ್ರೆ ನೀವು ಟೆಕ್ಸ್ಟ್ ಇಮೇಲ್ ಬಿಲ್ಡ್ ಮಾಡಿದ್ರು, HTML ಇಮೇಲ್ ಬಿಲ್ಡ್ ಮಾಡಿದ್ರು ಡಿಫ್ರೆನ್ಸೇ ಇರಲ್ಲ. ಇದು ಹಾಕದೇ ಇದ್ರೆ ಇಮೇಲ್ ಓಪನ್ ಆಗೋದು ಗೊತ್ತಾಗಲ್ಲ. ಓಕೆನಾ? ಸೊ HTML ಫೇವ್ರೇಟ್ ಏನಕ್ಕೆ ಅಂದ್ರೆ ಇದಕ್ಕೆ. ಇದಾದ್ಮೇಲಿಂದ ಫ್ಯಾನ್ಸಿ ಇಮೇಲ್ ಬಿಲ್ಡ್ ಮಾಡ್ತೀವಿ. ದಟ್ ಇಸ್ ಆಲ್ ವಿಚ್ ವಿಲ್ ಬಿ ಕೀಪ್ ಮೂವಿಂಗ್. ಓಕೆನಾ? ಸೇವ್ ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ. ದಟ್ ಇಸ್ ವಾಟ್ ದಿ ಪ್ರೈಮರಿ. ಇದರಲ್ಲಿ ನಾನು ಫಸ್ಟ್ ಟೈಮ್ ತೋರಿಸೋದೆಲ್ಲ ಪ್ಲೇನ್ ಟೆಕ್ಸ್ಟ್ ಕ್ಲೀನ್ ಆಗಿರುತ್ತೆ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ಇಶ್ಯೂ ಬರುತ್ತೆ, ದಟ್ಸ್ ವಾಟ್ ವಿ ವಿಲ್ ಬಿ ಲರ್ನಿಂಗ್. ಸೊ ಬೇಸಿಕಲಿ ನೀವು ಕಲಿಯೋದೇ 3 ವಿಷಯ ಇದೆ. ಒಂದು ಟೇಬಲ್, ದಟ್ ಇಸ್ ಡೇಟಾ ಎಕ್ಸ್ಟೆನ್ಷನ್. ಆಮೇಲೆ ಸಬ್ಜೆಕ್ಟ್ ಲೈನ್ ಬಾಡಿ ಕ್ರಿಯೇಟ್ ಮಾಡೋದು, ಆಮೇಲೆ ಸೆಂಡ್ ಮಾಡೋದು. ಇಷ್ಟೇ ಬೇಸಿಕ್ ಇರೋದು. ಇಷ್ಟು ಬೇಸಿಕ್ ಸುತ್ತ ಆಟಾಡ್ತಾ ಹೋಗ್ತೀವಿ. ಆ್ಯಂಡ್ ಮೆನಿ ಅ ಟೈಮ್ಸ್ ಪೀಪಲ್ ವಿಲ್ ಆಸ್ಕ್ ಮೀ, ಸರ್ ಈ ಟ್ರೈನಿಂಗ್ಗೆ 3 ತಿಂಗಳು ಬೇಕಾ ಸರ್ ಅಂತ ಕೇಳ್ತಾರೆ. ಬೇಕು. ಆಯ್ತಾ ಸರ್? ಇದು 3 ಅಂದ್ರೆ ಈಸಿ ಅಲ್ವಾ? ಅಷ್ಟು ಈಸಿ ಆದರೆ ನಮ್ಮ ಕೆಲಸನೂ ಸಿಗಲ್ಲ, ಸಂಬಳನೂ ಕೊಡಲ್ಲ ಯಾರು. ಕಾಂಪ್ಲೆಕ್ಸಿಟಿ ಇದೆ, ವಿಚ್ ಯು ವಿಲ್ ಬಿ ಲರ್ನಿಂಗ್. ಸೊ ಅದನ್ನು ನಾನು ಪ್ರಾಬಬ್ಲಿ ಕನ್ನಿಕಂಗೆ ಒಂದು 4-5 ಸೆಷನ್ ಆಗಿದೆ. ಪ್ರಾಬಬ್ಲಿ ಐ ವಿಲ್ ಟ್ರೈ ಟು ಡಿಸ್ಕಸ್ ವಿತ್ ಹರ್. ಪ್ರೀತಿ ಈಸ್ ವೆರಿ ಯಂಗ್, ಸೊ ಶಿ ಈಸ್ ಜಸ್ಟ್ ಕಾಲೇಜ್ ಪಾಸ್ ಔಟ್ ಆ್ಯಂಡ್ ಶಿ ಹ್ಯಾಸ್ ವರ್ಕ್ ಆಸ್ ಅನ್ ಇಂಟರ್ನ್. ಸೊ 3 ತಿಂಗಳು ಈ ಕಲಿಯೋದು ಏನಿರುತ್ತೆ ಈ ಮೊರಲ್ಲಿ. ನಾನು ಫಸ್ಟ್ ಯಾವಾಗಲೂ ಸಿಂಪ್ಲಿಫೈ ಮಾಡೋದು. ತುಂಬ ಸಿಂಪಲ್ ಆಗಿ ಟು ಇಮೇಲ್ ಆ್ಯಂಡ್ ಸೆಂಡ್ ಮಾಡೋದಷ್ಟೇ. ಇಷ್ಟೇ ಮಾಡೋದು. ಅದು ಬಿಟ್ಟರೆ ಈಗ ನೋಡ್ದಂಗೆ ಟ್ರ್ಯಾಕಿಂಗಲ್ಲಿ ಹೋಗ್ಬಿಟ್ಟು ಓಪನ್ ಆಯ್ತಾ ಇಲ್ವಾ, ಕ್ಲಿಕ್ ಆಯ್ತಾ ಇಲ್ವಾ, ಈ ರೀತಿ ಇನ್ಫಾರ್ಮೇಶನ್ ಚೆಕ್ ಮಾಡ್ತೀವಿ. ಇದ್ರ ಸುತ್ತಾನೆ ಕಾಂಪ್ಲೆಕ್ಸ್ ಆಗಿರೋ ಪ್ರಾಜೆಕ್ಟ್ಸ್ ಬರುತ್ತೆ, ಖಂಡಿತ ಬರುತ್ತೆ. ವಿಚ್ ನೀವು ಕೆಲವೊಂದು ಪ್ರಾಜೆಕ್ಟ್ಸ್ ಮಾಡಬೇಕು, ಕೆಲವೊಂದು ಯೂಸ್ ಕೇಸಸ್ ಮಾಡಬೇಕು. ಸೊ ಫಸ್ಟ್ ಮಂತ್ ವಿಲ್ ಬಿ ಟೂಲ್ ಟ್ರೈನಿಂಗ್, ಸೆಕೆಂಡ್ ಮಂತ್ ವಿಲ್ ಬಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತೀವಿ, ಥರ್ಡ್ ಮಂತ್ ನೀವೆಲ್ಲರೂ ಪ್ರಾಜೆಕ್ಟ್ಸ್ ಮಾಡ್ತೀರಾ. ಓಕೆನಾ? ದಟ್ ಶುಡ್ ಬಿ ದಿ ಪ್ಲಾನ್. ಸೊ ಪ್ರಾಬಬ್ಲಿ ದಿಸ್ ಬ್ಯಾಚ್, ಸೊ ಕನ್ನಿಕಾ ಇರೋ ಬ್ಯಾಚ್ಗೆ ಯಾರು ಜಾಯಿನ್ ಆದರೆ ಇಟ್ ವಿಲ್ ಬಿ ಎಂಡಿಂಗ್ ಆನ್ ಆರ್ ಬಿಫೋರ್ ಆರ್ ಮಾರ್ಚ್.
ಅದ್ರ ಮಧ್ಯೆ ನೀವು ರಜೆ ತಗೋಬೋದು, ನಾನು ರಜೆ ತಗೋಬೋದು, ಅದಕ್ಕೆ ಅಡಿಷನಲ್ ಪೀರಿಯಡ್ ಆಫ್ ಟೈಮ್. ಏನೇನು ಕವರ್ ಆಗುತ್ತೆ ಅದನ್ನು ಸಪ್ರೇಟಾಗಿ ಹೇಳ್ತೀನಿ. ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಕವರ್ ಟುಡೇ ಸ್ಪೆಸಿಫಿಕಲಿ. ಮೇಜರ್ ಕನ್ಸರ್ನ್ ಆ್ಯಂಡ್ ಕಾನ್ಸೆಪ್ಟ್ ಇದ್ದಿದ್ದು ಟೆಕ್ಸ್ಟ್ ಮತ್ತು HTML ಇಮೇಲು, ಆ ಒನ್ ಲೈನ್ ಕೋಡ್. ಅದ್ರ ಸುತ್ತ ಏನೇನು ಬಂತು ಇಟ್ಸ್ ಓನ್ಲಿ ಫಾರ್ ಲರ್ನಿಂಗ್ ಪರ್ಪಸ್. ಫಸ್ಟ್ ನಾನು ಟೇಬಲ್ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ, ಅಪ್ಲೋಡ್ ಮಾಡಿರಲಿಲ್ಲ, ಅಪ್ಲೋಡ್ ಮಾಡ್ತೀನಿ ಖಂಡಿತ. ಆ್ಯಂಡ್ ಪ್ರಾಬ್ಲಿ ಫಾರ್ ಮೋಸ್ಟ್ಲಿ ನಾಳೆ ಒಂದು ಫಸ್ಟ್ ಹಾಫಲ್ಲಿ ನಿಮಗೆ ಯಾವ ವೀಡಿಯೋಸು ಸಿಗದೆ ಇರ್ಬೋದು, ಬಿಕಾಸ್ ಐ ಆಮ್ ಟ್ರೈಂಗ್ ಟು ರೀಸ್ಟ್ರಕ್ಚರ್ ಆಲ್ ದೋಸ್ ಫೋಲ್ಡರ್ಸ್. ಬಟ್ ಇವತ್ತು ಸಿಗುತ್ತೆ ಸರಿನಾ. ಸೊ ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ದಿ ಟ್ರೈನಿಂಗ್ ಫಾರ್ ದಿ ಟುಡೇ.